ಅಮ್ಮನ್ ಅಂದಿದ್ದು ಕೇಳಿಸಿಲ್ವಾ ಕಿವಿ ನಿಮ್ಗೆ? ಅಕ್ಕನ್ ಅಂದಿದ್ ಕೇಳಿಸಿಲ್ವಾ? ಗುಲಾಮ ಅಂದಿದ್ ಕೇಳಿಸಿಲ್ವಾ? ತಗಡು ಅಂದಿದ್ ಕೇಳಿಸಿಲ್ವಾ? ಬೇವರ್ಸಿ ಅಂದಿದ್ ಕೇಳಿಸಿಲ್ವಾ? ಸುದೀಪಣ್ಣ ಸೀನಿಯರು ಓಕೆ, ಅದಕ್ಕೆ ನಾನು ಬೆಲೆ ಕೊಟ್ಟಿದ್ದೀನಿ. ಆದ್ರೆ ಎಲ್ಲದನ್ನು ತಗೊಂಡು ಹೋಗಕ್ಕೆ ಆಗಲ್ಲ. ಐ ಡೋಂಟ್ ಕೇರ್ ಎನಿ ಒನ್. ನಾನು ನನ್ನ ಮಗನಿಗೂ ಕೇರ್ ಮಾಡಲ್ಲ. ನಾನು ಮಾತಾಡೋದೇ ಹಿಂಗೆ, ನಾನು ಇರೋದೇ ಹಿಂಗೆ. ಗೂಬೇನೋ ಒಂದ್ ಪದಕ್ಕೆ ನಾವು ಅಪ್ಪನ ಕರ್ಕೊಂಡ್ಬಂದು ರೋಡ್ ನಿಲ್ಸಿದ್ರು ಅಂತ ಒಂದ್ ಹೆಸರು ತಗೊಂಡು ಬಿ ಪ್ರಕಾಶ್ ಮಗನ್ ಹೇಳ್ಬಿಟ್ರೆ ಬಿಟ್ಬಿಡ್ತಾರ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ನನಗೆ ಅವತ್ತೇ ಅನ್ಸಿದ್ದು ಗೂಬೆ ಅನ್ನೋ ಪದ ಎಷ್ಟು ದೊಡ್ಡದ ಅಂತ ಅನ್ಸ್ತು. ವಾರ ಫುಲ್ ಮಾಡಿ ಮರ್ತೋಗ್ಬಿಡ್ತಾರೆ ಜನ. ಸುದೀಪ್ ಅಣ್ಣ ಬಂದ್ ಏನ್ ಹೇಳ್ತಾರೆ ಅದನ್ನ ತಲೆಯಲ್ಲಿ ಇಟ್ಕೊಳ್ತಾರೆ. ಒಂದು ಬಕೆಟ್ ಹಿಡಿತಾರೆ ರಕ್ಷಕ್. ಇದು ರಕ್ಷಕ್ ಬುಲೆಟ್ ಅಲ್ಲ, ಬಕೆಟ್. ನಮ್ಮಪ್ಪ ಬುಲೆಟ್ ಅನ್ನೋದು ಒಂದು ಬ್ರ್ಯಾಂಡ್. ನಾನು ಯಾರಿಗೂ ಬಕೆಟ್ ಇಟ್ಕೊಂಡ್ ಬರ್ಸಬೇಕಾಗಿಲ್ಲ. ಯಾವ್ದು ಏನ್ ದೊಡ್ಡ ಸಾಧನೆ ಮಾಡಿದಂತ ಬಾಡಿಗಾಡಬೇಕು, ಯಾವ ಶತ್ರುಗಳು ಇರ್ತಾರೆ ಇವರಿಗೆ. ಕೆಲವರು ಸಿನಿಮಾನೇ ಮಾಡಿಲ್ಲ ಆರ್ಟಿಸ್ಟ್ಗಳು, ಅಂತವ್ರು ಪ್ರೊಟೆಕ್ಷನ್ ಕೊಡ್ತೀರಾ ಮತ್ತೆ ನೀವು? ಅದನ್ನೇನಂತೀರಾ? ಒಂದು ಮಾಡಿರೋ ಒಂದು ಸಿನಿಮಾಗೆ ಇಷ್ಟೊಂದು ಬಿಲ್ಡಪ್ ಬೇಕಾ? ಇವಾಗ ರಕ್ಷಕ್ ಅವ್ರ ಅಪ್ಪ ಇದ್ದಿದ್ರೆ ಇಷ್ಟೊಂದು ಲಾಂಚ್ ಆಗ್ಬಿಟ್ಟಿರೋದು. ಹೌದು, ಇಷ್ಟೊಂದು ನಮ್ಮ ಮನೆ ಮುಂದೆ ಪ್ರೊಡ್ಯೂಸರ್ಗಳು ನಿಂತಿರೋದು. ದರ್ಶನ್ ಪಕ್ಕದಲ್ಲಿ ಬುಲೆಟ್ ನಿಂತ್ಕೊಂಡ್ರೆ ಗುರು ಸೂಪರ್ ಅಂತ ಜನಗಳು ಎಲ್ಲಿದ್ದಾರೆ. ನಾನು ಗೂಬೆ ಅಂದಾಗ ರಕ್ಷಕ್ ಅವ್ರ ನೀವ್ ಅನ್ಬಾರ್ದು. ನನಗೆ ಏನ್ ಅನ್ಸುತ್ತೆ, ನನಗೆ ಇಲ್ಲಿಂದ ಇಲ್ಲಿ ಕೋಪ ಬರ್ತಾರೆ. ಪ್ರಪಂಚಕ್ಕೆ ನಾಮ ಹಾಕೊಂಡು ಬಂದಿರೋನು ನಿನ್ಗೇನ್ ಹೊಸದಲ್ಲ. ಒಳಗಡೆ 17 ಜನಕ್ಕೆ ಬಂದು ಟೋಪಿ ಹಾಕೋದು, ಸರಿನಾ? ಅದು ಹೋಗ್ತಾ ಹೋಗ್ತಾ ಮುಂದಿಸ್ಕೊಳ್ಳೋದು ಎಲ್ಲ ರಿವೀಲ್ ಮಾಡ್ತೀವಿ 100%. ಅದು ಮುಚ್ಚು ಮರೆ ಅಂತೂ ಮಾಡಲ್ಲ. ಏನೇ ಮಾಡಿದ್ರು ಸೌಂಡ್ ಮಾಡ್ಕೊಂಡೇ ಮಾಡೋದು ಬುಲೆಟ್. ಪ್ರತಿಭಾವಂತ ಹಾಸ್ಯ ನಟರು ಬುಲೆಟ್ ಪ್ರಕಾಶ್ ಅವರು, ಅವರ ಪುತ್ರ, ಏಕೈಕ ಪುತ್ರ ರಕ್ಷಕ್ ಬುಲೆಟ್ ಅವರು ಇವತ್ತು ಜೊತೆ ಇದ್ದಾರೆ. ಬನ್ನಿ ಇವತ್ತು ಅವ್ರ ಜೊತೆ ಬಿಗ್ ಬಾಸ್ ಸಂಬಂಧಪಟ್ಟಂಗೆ, ಜೊತೆಗೆ ವೈಯಕ್ತಿಕ ವಿಚಾರಗಳ ಬಗ್ಗೆ, ನೆಕ್ಸ್ಟ್ ಅವ್ರ ಫ್ಯೂಚರ್ ಬಗ್ಗೆ ತುಂಬಾ ತಿಳ್ಕೊಳ್ಳೋದಿದೆ ಜನಗಳಿಗೆ. ಆ ಉತ್ಸಾಹದಿಂದಲೇ ನಾವು ಇವತ್ತು ಅವ್ರ ಮನೆಗೆ ಬಂದು ನೇರವಾಗಿ ಅವ್ರನ್ನ ಸಂದರ್ಶನ ಮಾಡ್ತಾ ಇದ್ದೀವಿ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್, ಸ್ವಾಗತ. ಥ್ಯಾಂಕ್ ಯು. ಈಗ ನಿಮ್ಗೆ ನೇರವಾಗಿ ಒಂದು ಪ್ರಶ್ನೆ, ಯಾಕಂದ್ರೆ ನಿಮ್ಮ ತಂದೆಯವ್ರನ್ನ ನಾವು ನೋಡಿ ಬಂದಿರೋದ್ರಿಂದ ಇಷ್ಟು ದಿನ ಮೀಡಿಯಾದಲ್ಲಿ ಇಟ್ಕೊಂಡು, ನಿಮ್ಮ ತಂದೆಯವ್ರ ಬಗ್ಗೆ ಫಸ್ಟ್ ನನ್ನ ಪ್ರಶ್ನೆ. ನಿಮ್ಮ ತಂದೆಯವರು ಇದ್ದಾಗ ಹೇಗಿತ್ತು ಜೀವನ, ಈಗ ಹೇಗಾಗಿದೆ, ಹೆಂಗಿರ್ಬೋದು ಇವಾಗ? ನಿಮ್ಗೆ ವ್ಯತ್ಯಾಸ ಅನಿಸ್ತಾ ಇದೆ? ಅಂದ್ರೆ ವ್ಯತ್ಯಾಸ ಒಂದು, ಅಪ್ಪ ಮಿಸ್ಸಿಂಗ್ ಅಷ್ಟೇ. ಅವ್ರು ಆಡಿದ ಮಾತುಗಳು ಇವತ್ತಿಗೂ ಅದನ್ನ ನಡ್ಕೊಂಡು ಹೋಗ್ತಾ ಇದೀನಿ. ಕೆಲವು ಅನ್ಬೋದು ಇಷ್ಟು ಮಾತಾಡ್ತಾನೆ, ಬಿಲ್ಡಪ್ ಮತ್ತೊಂದು. ಅದು ನನಗೊತ್ತು ನನ್ನ ಜೀವನದಲ್ಲಿ ನಾನು ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂತ. ಅಪ್ಪನ್ನ ಕಳ್ಕೊಳ್ಳೋ ಟೈಮಲ್ಲಿ ಆಗಿರ್ಬೋದು, ಅವಾಗ ಯಾರು ಕೈ ಹಿಡಿದ್ರು, ಮತ್ತೊಂದು ಸ್ನೇಹಿತರು ಯಾರು, ಗೆಳೆಯರು ಯಾರು, ತುಂಬಾ ಕ್ಲೋಸ್ ಒನ್ಸ್ ಯಾರು, ಮತ್ತೆ ಸಂಬಂಧಿಕರು ಯಾರು, ಅವಾಗೆಲ್ಲ ತಿಳುವಳಿಕೆ ತುಂಬಾ ಚೆನ್ನಾಗಾಯ್ತು ನನಗೆ. ಅತಿ ಚಿಕ್ಕ ವಯಸ್ಸಿಗೆ ನಾನು ಅಪ್ಪನ ಕಳ್ಕೊಂಡಿದ್ದೆ. 16 ವಯಸ್ಸಿಗೆ ಕಳ್ಕೊಂಡೆ. ಅಲ್ಲಿಂದ ಕಲ್ತಿದಂತ ಪಾಠ ಇವತ್ತಿಗೂ ಹೆಂಗಿರ್ಬೇಕು, ಏನ್ ನಡ್ಕೊಬೇಕು, ಯಾವ ರೀತಿ ಎಲ್ಲಿ ಇರ್ಬೇಕು, ಯಾವ ತರ ಮಾತಾಡ್ಬೇಕು, ಯಾವ ತರ ಒಂದು ಫ್ರೆಂಡ್ಶಿಪ್ ನಾವು ಮಾಡ್ಬೇಕು, ಅಲ್ಲಿಂದ ಅಂತ ಒಂದು ಸ್ಟಾರ್ಟ್ ಆಗಿದ್ದ ಜರ್ನಿ ಇಲ್ಲಿ ಗಂಟ ತಗೊಂಡ್ಬಂದಿದೆ. XYZ ಜನ ಏನೇ ಹೇಳ್ಬೋದು, ಒಂದು ಟ್ರೋಲ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಏನು ತೊಂದರೆ ಇಲ್ಲ, ನಂಗೇನು ಬೇಜಾರಿಲ್ಲ. ಒಳ್ಳೇದಾಗ್ಲಿ ಎಲ್ರಿಗೂ, ಈ ತರ ಮಾಡೋರ್ಗೆಲ್ಲ ಪ್ರತಿಯೊಬ್ಬರಿಗೂ. ಆದ್ರೆ ಆ ಕಷ್ಟದಿಂದ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಅದಕ್ಕೆ ಏನು ರಿಸಲ್ಟ್ ಅವ್ರು ಅನ್ಭವಿಸಿದಾಗ ಆದ್ರೂ ಗೊತ್ತಾಗುತ್ತೆ. ಅಂದ್ರೆ ನಿಮ್ಮ ತಂದೆಯವರು ನಿಮ್ಮ ಜೀವನದಲ್ಲಿ ನಾನೇನಾದ್ರೂ ಅಪ್ಪಿತಪ್ಪಿ ಇಲ್ಲ ಅಂದಾಗ ಇದೇ ರೀತಿಲಿ ನೀನು ಬೆಳಿಬೇಕು ಅನ್ನೋ ಆಸೆ ಏನಾದ್ರು ಇಟ್ಕೊಂಡಿದ್ದ? ಏನಿಲ್ಲ, ಇವತ್ತು ನಾನು ಅದೇ ರೀತಿ ಇರೋದು. ಒಂದು, ಈ ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕು ಅನ್ನೋ ಒಂದು ಆಸೆ ಇತ್ತು. ನಮ್ಮ ಅಕ್ಕನ ಮದ್ವೆ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಎರಡು, ಅವ್ರ ಕಣ್ಣಾರೆ ನೋಡೋಕ್ಕಿಂತ ಮುಂಚೆ ನಾವು ಕಳ್ಕೊಂಡ್ಬಿಟ್ವಿ ಅವ್ರನ್ನ. ಅಪ್ಪನ್ನ ಕಳ್ಕೊಂಡು 1.5-2 ವರ್ಷ ಆಗಿತ್ತು ಹತ್ರ. ಅವಾಗ ಅಕ್ಕನ ಮದ್ವೆ ಮಾಡಿದೆ ರೀಸೆಂಟ್ ಆಗಿ. ಇವಾಗ ಒಂದು 6 ತಿಂಗಳು ಮುಂಚೆ ಅಕ್ಕನ ಮದ್ವೆ ಮಾಡಿದೆ. ಅದನ್ನ ನೋಡಕ್ ಅಪ್ಪನೂ ಇರಲಿಲ್ಲ, ಅಜ್ಜಿನೂ ಇರಲಿಲ್ಲ. ಎರಡು, ಅದು ಬೇಜಾರು, ಇಬ್ಬರನ್ನ ಕಳ್ಕೊಂಡಿದ್ದು. ಅದೇ ಗ್ಯಾಪಲ್ಲಿ ನಾನು ಯಾರನ್ನೂ ತಲೆ ಕೆಡ್ಸ್ಕೊಂಡಿರ, ಏನ್ ಮಾಡ್ತಾನೆ, ತುಂಬಾ ಚಿಕ್ಕ ವಯಸ್ಸು, ಮದ್ವೆ ಹೆಂಗ್ ಮಾಡ್ಬಿಡ್ತಾನೆ, ಇವ್ನಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇದೆಯಾ, ಮತ್ತೊಂದಿದ್ಯಾ ಅಂತ ಹೇಳಿದವ್ರಿಗೆಲ್ಲರಿಗೂ ಮದ್ವೆ ಆದ್ಮೇಲೆ ಉತ್ತರ ಸಿಕ್ಕಿತ್ತು ಪ್ರತಿಯೊಬ್ಬರಿಗೂ. ಕೆಲವರು ಕಾಡ್ಕೊಡಕ್ ಹೋದಾಗ ನಮ್ಮಲ್ಲೇನೆ ತುಂಬಾ ಸಣ್ಣ ಮಟ್ಟಕ್ಕೆ ಮಾಡ್ತಾನೆ, ಅಷ್ಟು ತಿಳುವಳಿಕೆ ಇಲ್ಲ, ತುಂಬಾ ಚಿಕ್ಕ ವಯಸ್ಸು ಅಂತ. ನಮ್ಮ ಅಕ್ಕನ ಮದ್ವೆ ಮಾಡಿದಾಗ ನನಗೆ 20 ವಯಸ್ಸು. ನಮ್ಮ ಅಪ್ಪ ತಿರ್ಕೊಂಡು 3 ವರ್ಷ ಆದ್ಮೇಲೆ ನಮ್ಮ ಅಕ್ಕನ ಮದ್ವೆ ಮಾಡಿದ್ದು. ಅವಾಗ ಒಂದಷ್ಟು ಜನ ಟಾಕ್ಗಳು, ತುಂಬಾ ಚಿಕ್ಕ ವಯಸ್ಸು, ಏನ್ ಮಾಡಿರ್ತಾನೆ ಗುರು ಅಂತ. ಒಂದಷ್ಟು ಜನ ಅದಕ್ಕೆ ಮದ್ವೆಗೆ ಬರ್ಲಿಲ್ಲ. ಒಂದಷ್ಟು ಜನ ಬೇಕು ಅಂತಾನೆ ಬರ್ಲಿಲ್ಲ. ತೊಂದ್ರೆ ಇಲ್ಲ. ಅತಿ ಚಿಕ್ಕ ವಯಸ್ಸಿಗೆ ನಾನು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ, ಅವ್ರ ಮೇಲೆ ಇಟ್ಟಿರೋ ಪ್ರೀತಿಗೆ ತಗೊಂಡೋಗಿ ಕಾರ್ಡ್ ಕೊಟ್ಟೆ. ಬರ್ಲಿಲ್ಲ ಅಂದ್ರೆ ನನಗೆ ಅದಕ್ಕೆ ಇದೇ ಆಗಲ್ಲ, ಬಾದರೇ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ನನ್ನ ಡ್ಯೂಟಿ. ಒಂದು ಕಾರ್ಡ್ ಕೊಡೋದು, ಬರೋದು ಬಿಡೋದು ಅದು ನಿಮಗ್ ಬಿಟ್ಟಿರೋದು. ಕೆಲವ್ರು ಸಲ ನೀವು ಹೇಳಿದ ಪ್ರಕಾರ ಅಂದ್ರೆ ಚಿತ್ರರಂಗದಿಂದ ಆಗಿತ್ತಾ ಅಥವಾ ರಿಲೇಷನ್ ಅಲ್ಲಿ ಆಗಿತ್ತಾ? ಎರಡು ಕಡೆಯಿಂದಾನು. ಅದು ರಿಲೇಟಿವ್ಸ್ ತುಂಬಾ ಕಮ್ಮಿ ಅನ್ಕೊಂತೀನಿ, ರೇರ್ ಅನ್ಕೊಂತೀನಿ. ಸಿನಿಮಾ ರಂಗದಿಂದ ಅದು ಆಗಿತ್ತು. ಅದು ತಲೆಯಲ್ಲಿ ಇತ್ತದು. ತುಂಬಾ ಚಿಕ್ಕ ಹುಡುಗ ಏನ್ ಮಾಡ್ಬಿಡ್ತಾನೆ, ಸಣ್ಣ ಪುಟ್ಟದಲ್ಲಿ ಮಾಡಿ ಮುಗಿಸ್ತಾನೆ ಅನ್ನೋದೇ ಇದ್ದಿದ್ದು. ಅವಾಗ ಪಿಕ್ಚರೈಸೇಷನ್ ಗೊತ್ತಾದಾಗ, ಎಲ್ಲಾ ಕಡೆ ನೋಡಿದಾಗ ಪ್ರತಿಯೊಬ್ರು, ಅವಾಗ ಅವರೇ ಸ್ವಲ್ಪ ಜನ ಕಾಲ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೆ, ಸಿಕ್ಕಿದಾಗ್ಲಿ ಇವ್ರು ಹೇಳ್ತಾರೆ, ಅತಿ ಚಿಕ್ಕ ವಯಸ್ಸಿಗೆ ಅಷ್ಟೆಲ್ಲ ಮಾಡಿದೆ ನೀನು, ಈಗ ನನ್ನ ಮಗನ್ ಮಾಡ್ತೀನಲ್ಲ, ನನ್ನ ಮಗಳನ್ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಒಂದಷ್ಟು ಜನ ಫ್ರೆಂಡ್ಸ್ ಗಳಲ್ಲಿ ಹೇಳ್ತಾರೆ, ಅಂದ್ರೆ ದೊಡ್ಡವರು,
ಮದ್ವೆ ಆಗಿ ಅವ್ರ ಮಕ್ಳು ಮದ್ವೆ ಆಗ್ಬೇಕು, ಈ ತರ ನನ್ ಮಗಳು ಮದ್ವೆ ಮಾಡಿದ್ನೋ ನನ್ನ ಮಕ್ಳು ಮದ್ವೆ ಮಾಡಿದ್ನೋ ನನ್ಗೆ ಗೊತ್ತಿಲ್ಲ, ಅದನ್ನ ನೀನ್ ಮಾಡಿದ್ಯಾ, ಪ್ರೂವ್ ಮಾಡ್ಕೊಂಡಿದ್ಯಾ, ಅದೊಂದ್ ಸಾಕು. ಯಾಕಂದ್ರೆ ಅದು ಮದ್ವೆ ವಿಚಾರ ಹೆಂಗಪ್ಪ ಅಂದ್ರೆ ಹಿರಿಯರು ಒಂದು ಗಾದೆ ಹೇಳ್ತಾರೆ, ಮದ್ವೆ ಮಾಡಿ ನೋಡ್ಬೇಕಂತೆ ಅಲ್ಲ ಮನೆ ಕಟ್ಟಿ ನೋಡ್ಬೇಕಂತೆ. ಅಂದ್ರೆ ಜೀವನ ಅಂದ್ರೆ ಏನು ಅಂತ ತಿಳಿಬೇಕಂತ. ಇವಾಗ ಒಂದು ಸುಳಿ ದಾಟಿದೀನಿ ನಾನು, ಒಂದು ಅಲೆ ದಾಟಿದೀನಿ ಅಂತ ಅನ್ಕೊಂತೀನಿ. ಮದ್ವೆ ಆಗಿದೆ, ನೆಕ್ಸ್ಟ್ ನನ್ ಜೀವನದಲ್ಲಿ ನಾನ್ ಚೆನ್ನಾಗಾದಾಗ ಕಳ್ಕೊಂಡಿರೋದು ಸ್ವಂತ ಮನೆನ ತಿರ್ಗಾ ಕಟ್ತೀನಿ ನಾನು. ಆ ಒಂದು ಕಷ್ಟ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೋ ಗೊತ್ತಿಲ್ಲ, ಅದನ್ನು ಫೇಸ್ ಮಾಡ್ತೀನಿ 100%. ಯಾಕಂದ್ರೆ 20 ವಯಸ್ಸಿಗೆ ನಮ್ಮ ಅಕ್ಕನ ಮದುವೆ ಮಾಡಿ, ನಾನೊಂದು ಸಿನಿಮಾ ಮಾಡಿ, ಬಿಗ್ ಬಾಸ್ ಒಂದು ದೊಡ್ಡ ಸ್ಟೇಜ್ ಹೋಗಿ ಇಲ್ಲಿ ಗಂಟ ಬಂದಿರೋನು ನಾನು. ನನ್ಗೆ ಯಾವ್ದು ದೊಡ್ಡದು ಅನ್ಸಲ್ಲ, ಈ ನೆಗೆಟಿವ್ ಮತ್ತೊಂದು ಯಾವ್ದಿಲ್ಲ, ಎಲ್ಲದನ್ನು ಪಾಸಿಟಿವ್ ಆಗಿ ತಗೊಂಡು ಎನರ್ಜಿಗೆ ತಗೊಂಡು ನನ್ನ ಲೈಫ್ ಸಾಗಿಸ್ತಾ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನ್ ಟೆನ್ಷನ್ ಆಗಿ ಕೂತ್ಕೊಂಡಾಗ್ಲಿ, ಇಲ್ಲಾಂದ್ರೆ ನಾನು ಬೇಜಾರಾಗಿ ಕೂತ್ಕೊಂಡಾಗ ಆ ಹಿಂದೆ ಯಾರು ಇರಲ್ಲ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ನನ್ನ ಫ್ಯಾಮಿಲಿ ಇವಾಗ ನಾನೇ ನಡೆಸ್ಬೇಕಾಗಿರೋದ್ರಿಂದ ಮುಂದಿನ ಜರ್ನಿ ನಾನು ತುಂಬಾ ಚೆನ್ನಾಗಿರ್ತೀನಿ. ಕಳ್ಕೊಂಡಿರೋದಲ್ಲ 100% ಪಡ್ಕೊಂತೀನಿ. ಯಾರು ನೆಗೆಟಿವ್ ಮಾಡಿದ್ರು, ನನ್ನ ಬಗ್ಗೆ ಬೇರೆ ತರ ಮಾತಾಡಿದ್ರು, ಚಿಕ್ಕ ಹುಡುಗ ಅಂತ ಪಾಯಿಂಟ್ ಮಾಡಿ ಹೇಳಿದ್ರು, ಅವ್ರಿಗೆಲ್ಲ ಉತ್ತರ ಆಲ್ರೆಡಿ ಕೊಟ್ಟಾಗಿದೆ. ಇನ್ನ ಮುಂದಿನ ದೊಡ್ಡ ಮಟ್ಟಕ್ಕೆ ಉತ್ತರ ಕೊಡ್ಬೇಕು, ಕೊಡ್ತೀನಿ. ಅದೀಗ ಅಕ್ಕನ ಮದ್ವೆ ಅಂತ ಹೇಳಿದ್ರಾಯ್ತು. ಈಗ ಒಂದಷ್ಟು ಜನ ಗೈರು ಆದ್ರೂ ಓಕೆ, ಆದ್ರೆ ಕೆಲವು ಜನ ಸಪೋರ್ಟ್ ಅಂತ ಮಾಡಿರ್ತಾರೆ. ಹೌದು. ಅದರಲ್ಲಿ ನಿಮ್ಗೆ ಅತಿ ಹೆಚ್ಚು ನಿಮ್ಮ ಅಕ್ಕವ್ರ ಮದ್ವೆ ಆಗ್ಲಿ ಅಥವಾ ನಿಮ್ಮ ತಂದೆಯವ್ರು ಕಳ್ಕೊಂಡ ದಿನಗಳಲ್ಲಾಗ್ಲಿ ಬೆನ್ನೆಲುಬಾಗಿ ನಿಂತಂತವ್ರೆ ನನ್ನ ಜೊತೆ ಇದ್ದ ಹುಡುಗರು, ಅದು ಬಿಟ್ರೆ ಇನ್ ಯಾರು ಆಗ್ಬರ್ಲಿಲ್ಲ. ಅಂದ್ರೆ ಸಿನಿಮಾ ಇಂಡಸ್ಟ್ರಿ ಯಾರು ಆಗ್ಬರ್ಲಿಲ್ಲ, ಸಿನಿಮಾ ಇಂಡಸ್ಟ್ರಿ ಯಾರು ಆಗ್ಬರ್ಲಿಲ್ಲ. ಕಾರ್ಡ್ ಕೊಡೋದು ನನ್ನ ಡ್ಯೂಟಿ, ಬರೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ಯಾಕಂದ್ರೆ ಅಷ್ಟೇ. ಅದು ಬಿಟ್ರೆ ಪ್ರಕಾಶ್ ಅವರು ನಿಮ್ಮ ತಂದೆಯವರು ಹೇಗಿದ್ರಪ್ಪ ಅಂದ್ರೆ ಚಿತ್ರರಂಗದಲ್ಲಿ ಬಹಳ ಎಲ್ಲರ ಜೊತೆ ತುಂಬಾ ಅನ್ಯೋನ್ಯವಾಗಿದ್ರು, ದೊಡ್ಡ ಸ್ಟಾರ್ಗಳ ಜೊತೆ ಎಲ್ಲಾರ ಹತ್ರನು ಸ್ಕ್ರೀನ್ ಶೇರ್ ಮಾಡಿದ್ರು, ಎಲ್ಲರ ಜೊತೆ ಬಾಂಧವ್ಯ ಚೆನ್ನಾಗಿರುತ್ತೆ. ಅದೆಲ್ಲ ಕಟ್ಟಸಿ ಕಡೆಯಿಂದ ಅದೆಲ್ಲ ಸುಳ್ಳು ಅಂತ ಅನ್ಕೊಂತೀನಿ. ಯಾಕಂದ್ರೆ ನನ್ನ ಜರ್ನಿಲಿ ತುಂಬಾ ಚಿಕ್ಕ ವಯಸ್ಸಿಗೆ ನೋಡಿರೋದ್ರಿಂದ ಇಷ್ಟೆಲ್ಲ ಅದೆಲ್ಲ ಸುಳ್ಳು. ಯಾರು ಆಗ್ಬರ್ತಾರೆ ನಮ್ ಕಷ್ಟಕ್ಕೆ, ಮತ್ತೊಂದು ಫ್ರೆಂಡ್ಸ್ ತುಂಬಾ ಕ್ಲೋಸು, ಮತ್ತೊಂದು ಅದೆಲ್ಲ ನನ್ ಯಾವ್ದು ನಂಬೋದು ಇಲ್ಲ. ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ ಯಾರು ಟೀಚರ್ ನಮ್ಗೆ ನಾವೇನಾದ್ರು ಮಾಡಿದಾಗ ನಮ್ಮ ಹಿಂದೆ ಎಲ್ರು ಬಂದೇ ಬರ್ತಾರೆ. ನಮ್ಮ ಹುಡುಗ, ಬುಲೆಟ್ ಮಗ, ಪ್ರಕಾಶನ್ ಮಗ, ನನ್ ತಮ್ಮನ್ ಮಗ, ನನ್ ಕಸಿನು, ಇದೆಲ್ಲ ಬರುತ್ತೆ. ಅಲ್ಗಂಟ ಅದೆಲ್ಲ ಯಾವ್ದು ಬರಲ್ಲ ಅಂತ ಅನ್ಕೊಂತೀನಿ. ಅದೆಲ್ಲ ಸುಳ್ಳು. ಒಂದಷ್ಟು ಕಾಸಿಪ್ಸ್ ಹೊರಟು, ರಕ್ಷಕ ಅವ್ರ ಹತ್ರ ದುಡ್ಡು ಇಸ್ಕೊಂಬಂದ, ಇವ್ರ ಹತ್ರ ದುಡ್ಡು ಇಸ್ಕೊಂಬಂದ, ಅವ್ರ ಅಕ್ಕನ ಮದುವೆ ಮಾಡ್ದ, ಮತ್ತೊಂದು ಮಾಡ್ದ. ದೇವ್ರ ಅಂತ ಅದೆಲ್ಲ ಏನು ನನ್ಗೆ ಕಷ್ಟ ಕೊಟ್ಟಿಲ್ಲ, ಮಾಡಿಲ್ಲ, ಎಲ್ಲ ಎಂತದು ಏನೂ ಮಾಡಿಲ್ಲ. ಇದ್ದಿದ್ ಒಂದ್ ಮನೆ ನನಗೆ ಆಗ್ ಬರ್ಲಿಲ್ಲ. ಆ ಮನೆನ ಆ ಮನೆ ಸೇಲ್ ಮಾಡಿದೆ, ಅದೇ ದುಡ್ಡಲ್ಲಿ ಅಕ್ಕನ ಮದುವೆ ಮಾಡಿದೆ, ಅದೇ ದುಡ್ಡಲ್ಲಿ ಬೇರೆ ತರ ಇನ್ನೊಂದು ರೆಂಟ್ ಬರೋ ತರ ಬಿಲ್ಡಿಂಗ್ ತಗೊಂಡೆ. ಅಷ್ಟೇ. ಅದು ಬಿಟ್ಟೆ ಶೋಕಿ ಮಾಡ್ತೀನಿ ಅವ್ರ ಅಪ್ಪನ ದುಡ್ಡಲ್ಲಿ, ಮನೆ ಮರಿ ದುಡ್ಡಲ್ಲಿ ಅದು ತಗೊಂಡ ಇದ್ ಮಾಡ್ದ, ಅದೆಲ್ಲ ಸುಳ್ಳು. ಆದ್ರೆ ಈಗ ನೀವು ಹೇಳೋದಕ್ಕೆ ಈಗ ಅಪ್ಪನ ದುಡ್ಡಲ್ಲಿ ಸೋಕಿ ಮಾಡ್ತಾ ಇದ್ದಾನೆ, ಇವನ ಆದಾಯ ಏನು ಅನ್ನೋ ಕೆಲವು ಪ್ರಶ್ನೆಗಳಿವೆ. ಅದಕ್ಕೆ ಉತ್ತರ ಏನಿರ್ಬೋದು? ಅಂದ್ರೆ ನಿಮ್ಮ ಆದಾಯ ಕೊಡಬಾರ್ದು, ಉತ್ತರ ಕೊಟ್ಟಾಗ್ತಾನೆ ನಾವು ಸುಮ್ಮನೆ ಕೂತಿದೀವಿ. ಈಗ ಸದ್ಯಕ್ಕೆ ಈಗ ಜೀವನ ನಡಿಬೇಕಲ್ವಾ, ಅದಕ್ಕೆ ನಿಮ್ಮ ಆದಾಯ ಯಾವ ಮುಖಾಂತರ ನೀವು ಹಣದಲ್ಲಿ? ನನಗೆ ರೆಂಟ್ ಬರುತ್ತೆ, ಪ್ರಾಪರ್ಟಿ ಅಂದ್ರೆ ಎರಡು ಬಿಲ್ಡಿಂಗ್ ಇದೆ. 2 ಬಿಲ್ಡಿಂಗ್ ಕಡೆಯಿಂದನೂ ರೆಂಟ್ ಬರುತ್ತೆ. ಸ್ವಂತ ದುಡಿಮೆ ಇನ್ನ ಶುರು ಮಾಡಿಲ್ಲ ಸದ್ಯಕ್ಕೆ? ಮಾಡಿಲ್ಲ ಇನ್ನ. ಇವಾಗ ಒಂದ್ ಸಿನಿಮಾ ಮಾಡಿದೆ. ಸಿನಿಮಾ ಮಾಡೋದು ನಂಗೆ ಫೇಮ್ಗೋಸ್ಕರ ನಾನು ಇಲ್ಲ, ಒಂದು ಅಷ್ಟೇ. ಅದಾದ್ಮೇಲೆ ಇವಾಗ ಬಿಗ್ ಬಾಸ್ ಬಂದಿದ್ದು. ಸಂಪಾದನೆ ಮಾಡ್ಬೇಕು ಅಂತ ಹೇಳಿದ್ರೆ ಹಿಂಗ್ ಸಂಪಾದನೆ ಮಾಡ್ಬೇಕು, ಈ ರೀತಿ ಸಂಪಾದನೆ ಮಾಡೋದು ನಂಗೆ ಇಷ್ಟ ಇಲ್ಲ. ಅಂದ್ರೆ ದೊಡ್ಡದಾಗೆ ಮಾಡ್ಬೇಕು. ಏನಾದ್ರು ಮಾಡಂಗಿದ್ರೆ ಇಲ್ಲಿ ಸಣ್ಣ ಪುಟ್ಟ ಮಾಡ್ಕೊಂಡ್ರೆ ನಮ್ಮ ಇನ್ನ ಚಿಕ್ಕ ಲೆವೆಲ್ ಇಟ್ಟಿರ್ತಾರೆ. ಇಲ್ಲಿ ದೊಡ್ಡ ಮಟ್ಟದಲ್ಲೇ ಮಾಡ್ಬೇಕು ಏನಾದ್ರು ಮಾಡಂಗಿದ್ರೆ. ನನ್ನ ವಯಸ್ಸು ತಕ್ಕನಂಗೆ ನಾನು ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ. 100 ಕೋಟಿ ಮಾಡ್ಬೇಡ, 200 ಕೋಟಿ ಮಾಡ್ಬೇಡ, ಇದೆಲ್ಲ ಬಿಲ್ಡಪ್ ಮಾತುಗಳು, ಅದೆಲ್ಲ ನನಗ್ ಬರಲ್ಲ. ನನ್ನ ವಯಸ್ಸು ತಕ್ಕನಂಗೆ, ನನ್ನ ಏಜ್ ತಕ್ಕನಂಗೆ ನಾನು ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ ಅಷ್ಟೇ. ಆದ್ರೆ ಈಗ ಸದ್ಯದ ಮಟ್ಟಿಗೆ ಆ ಬಾಡಿಗೆ ರೆಂಟ್ ಅಲ್ಲಿ ನಮ್ ಜೀವನ ಸಾಗ್ತಾ ಇದೆ. ಅವಕಾಶಗಳು ಹೆಂಗ್ ಬರ್ತಾ ಇದೆ? ಈಗ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಯಾವ ತರ ಅವಕಾಶಗಳಿದೆ ಅಂದ್ರೆ ವೇರಿಯೇಷನ್ ಇದೆ? ಇಲ್ಲ, ಇವಾಗ ನೆಕ್ಸ್ಟ್ ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನ್ ಇದೆ. ಅಂದ್ರೆ ಆಲ್ರೆಡಿ ಒಂದು ಬಿಸ್ನೆಸ್ ಪ್ಲಾನ್ ಓಪನ್ ಮಾಡಿದೀವಿ. ಒಂದು ವಾಟರ್ ಬಾಟಲ್ ಬಿಸ್ನೆಸ್ ಅಪ್ಪನ ಹೆಸರಲ್ಲಿ ಓಪನ್ ಮಾಡಿದೀನಿ. ಬುಲೆಟ್ ವಾಟರ್ಸ್ ಅಂದ್ಬಿಟ್ಟು, ಬುಲೆಟ್ ಅಕ್ವಾ ಅಂದ್ಬಿಟ್ಟು ಅದ್ ನಡೀತಾ ಇದೆ. ಇವಾಗ ದೊಡ್ಡ ಮಟ್ಟಕ್ಕೆ ಅದೊಂದು ಪ್ಲಾಂಟ್ ಎಲ್ಲ ನಡೀತದೆ. ಅದಾದಾಗ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ರೂ ಕರಿತೀನಿ. ಎಲ್ರು ಬಂದು ಆಶೀರ್ವಾದ ಮಾಡಿ, ಜನರ ಆಶೀರ್ವಾದ ಇರಲಿ ಅದ್ರ ಮೇಲೆ. ಅದೊಂದು ಬಿಸ್ನೆಸ್ ಮಾಡ್ಕೊಂತ ಇದೀನಿ. ಒಂದು ಸೈಡ್ ಇಂದ ಪ್ರಾಪರ್ಟಿ, ಇದು ನಮ್ಮ ರೆಂಟ್ ಬರುತ್ತೆ ನಮಗೆ, ಎಲ್ಲ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಈಗ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಯಾವ ರೀತಿ ಸಿನಿಮಾ ರಂಗದಿಂದ ಏನಾದ್ರು ಅವಕಾಶಗಳು ಬರ್ತಾ ಇದೆ ಅಥವಾ ಅದಕ್ಕಿಂತ ಮುಂಚೆ ಏನಾದ್ರು ಅವಕಾಶಗಳು ಬರ್ತಾ ಇದೆ? ಏನಾದ್ರು ವೇರಿಯೇಷನ್ ಇದೆ? ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಏನಾದ್ರು ನನಗೆ ಸ್ವಲ್ಪ ವರ್ಕೌಟ್ ಆಗ್ತದೆ? ವೇರಿಯೇಷನ್ ಅಂದ್ರೆ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗಿದ್ದೀನಿ. ಅದಕ್ಕೆ ನಾನು ಬಿಗ್ ಬಾಸ್ ಸ್ಟೇಜ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಜನ ಫ್ಯಾಮಿಲಿಗಳಿಗೆ, ಹಳ್ಳಿ ಅವು ಅಂತವ್ರಿಗೆ ರೀಚ್ ಆಗಿದೆ. ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾಮಿಲಿಗಳಿಗೆ ಅಂತವ್ರಿಗೆ ರೀಚ್ ಆಗಿದೆ, ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು. ಅದು ಬಿಟ್ರೆ ಸಿನಿಮಾ ಬಿಫೋರ್ ಗೋಯಿಂಗ್ ಟು ಬಿಗ್ ಬಾಸ್ ಅಲ್ಲಿ ನನ್ ಮಾತುಕತೆ ನಡೀತಾ ಇತ್ತು. ಇವಾಗ ಅದೇ ಸಿನಿಮಾ ಒಂದು ಸ್ಕ್ರಿಪ್ಟ್ ಲಾಕ್ ಆಗಿದೆ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇದೀವಿ. ನೋಡ್ಬೇಕು ಏನಾಗುತ್ತೆ. ಅದೇ ಸಿನಿಮಾ ರಂಗದಲ್ಲಂತೂ ಕೈ ಬಿಡಲ್ಲ, ಮುಂದುವರ್ಕೊಂಡು ಹೋಗ್ತಾ ಇರ್ತೀನಿ. ಎಷ್ಟೇ ಕಷ್ಟ ಆದ್ರೂ ಇಲ್ಲೇ ಇರಬೇಕು, ಇಲ್ಲೇ ಒಂದು ಬ್ರ್ಯಾಂಡ್ ಮಾಡಬೇಕು. ಅಂದ್ರೆ ನಿಮ್ಮ ತಂದೆಯವರು ಯಾವ್ದೋ ಒಂದು ಇಂಟರ್ವ್ಯೂ, ಒಂದು ಸಂದರ್ಶನ ವಿಡಿಯೋದಲ್ಲಿ ನೋಡಿದ್ದೆ. ನಮ್ಮ ತಂದೆಯವರ ಆಸೆ ಏನಪ್ಪಾ ಅಂದ್ರೆ ನಾನು ಸಿನಿಮಾ ರಂಗಕ್ಕೆ ಒಂದು ಮಚ್ಚಿಡಿದು ಒಂದು ಅಂಡರ್ವರ್ಲ್ಡ್ ಟೈಪ್ ಅಲ್ಲಿ ಎಂಟ್ರಿ ಕೊಡಬೇಕು ಅನ್ನೋದು ನಮ್ಮ ತಂದೆ ಆಸೆ ಆಗಿತ್ತು. ನಾನು ಅದೇ ತರ ಬರ್ತೀನಿ ಅಂತ ಹೇಳಿ ಏನಾದ್ರು ಆತರ ಅವಕಾಶಗಳನ್ನ ಸಿಕ್ಕಿದೆ?
ಒಂದು ಸ್ಕ್ರಿಪ್ಟ್ ಲಾಕ್ ಆಗಿದೆ, ಅದನ್ನ ಏನು ಅಂತ ರಿವೀಲ್ ಮಾಡಕ್ಕಾಗಲ್ಲ. Okay. ಒಂದು ಸ್ಕ್ರಿಪ್ಟ್ ಲಾಕ್ ಆಗಿದೆ, ಅದ್ರ ಮೇಲೆ ವರ್ಕ್ ನಡೀತದೆ, ಸ್ಕ್ರೀನ್ ಪ್ಲೇ ನಡೀತದೆ. ಅಂದ್ರೆ ವರ್ಲ್ಡ್ ಅಂದ್ರೆ ಅಂಡರ್ ವರ್ಲ್ಡ್ ಸಂಬಂಧ ಅದೇ ನನಗೇನು ಅದ್ರ ಬಗ್ಗೆ ಏನು ಗೊತ್ತಾಗ ರಿವೀಲ್ ಮಾಡಕ್ಕೆ ಇಷ್ಟ ಇಲ್ಲ ನನಗೆ. ಅದು ಹೋಗ್ತಾ ಹೋಗ್ತಾ ಮುಂದಿಸ್ಕೊಳ್ಳೋದು ಎಲ್ಲ ರಿವೀಲ್ ಮಾಡ್ತೀನಿ 100%. ಅದು ಮುಚ್ಚುಮರೆ ಅಂತೂ ಮಾಡಲ್ಲ, ಏನೇ ಮಾಡಿದ್ರು ಸೌಂಡ್ ಮಾಡ್ಕೊಂಡೇ ಮಾಡೋದು ಬುಲೆಟ್, ಸೈಲೆಂಟ್ ಆಗಂತೂ ಮಾಡಲ್ಲ. ಯಾಕಂದ್ರೆ ಸಣ್ಣ ಸೋಷಿಯಲ್ ಮೀಡಿಯಾ ನೋಡಿ ನಾನು ಇಷ್ಟು ಜನ ಊರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಿದ್ದೆ ಕೆಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಇನ್ನ ದೊಡ್ಡ ಸ್ಕ್ರೀನ್ ಅಲ್ಲಿ ಬರ್ಬೇಕು ನಾನು. ಇವತ್ತು ನಿಮ್ದು ಯಾವ್ದಾರು ಒಂದ್ಸರಿ ಈಗ ನನಗೇನಪ್ಪ ಅನ್ಬೋದು ಅಂದ್ರೆ, ಈಗ ನಾವ್ ಏನ್ ಸಂದರ್ಶನ ಬರ್ತಿದೀವಿ ಅದು ಬೇಕಾದ್ರೆ ಕಟ್ ಮಾಡಿ ಬೇಕಾದ್ರೆ ಟ್ರೋಲ್ ಮಾಡೋ ಅಂತವ್ರು ಇರ್ತಾರೆ. ಮಾಡ್ತಾರೆ ಯಾಕಂತ ಹೇಳಿದ್ರೆ ಅವ್ರ ಮೇಲೆ, ಅವ್ರಿಗೆ ನನ್ನ ಮೇಲೆ ಇರೋ ದ್ವೇಷ ಅಲ್ಲ, ನನ್ನ ಮೇಲೆ ಇರೋ ಪ್ರೀತಿ ಅವ್ರಿಗೆ ಇನ್ನ ಬೆಳೆಸ್ಬೇಕು ಅನ್ನೋದು, ಪಾಪ ನನ್ನ ಇನ್ನೂ ಒಂದು ಜನಕ್ಕೆ ಮುಟ್ಟಿಸ್ಬೇಕು ಅನ್ನೋದು ಅಷ್ಟೇ. ಮಾಡ್ತಾ ಇದಾರೆ, ಮಾಡ್ಲಿ, ಒಳ್ಳೇದಾಗಿ. ಈ ಬಿಗ್ ಬಾಸ್ ಬಗ್ಗೆ ಕೆಲವರು ಅಂದ್ರೆ ಅಲ್ಲಿದ್ದು ಸ್ಪರ್ಧೆ ಮಾಡಿ ಬಂದಂತವ್ರು ಈಚೆ ಬಂದವರು ಸ್ವಲ್ಪ ಜನ ನೆಗೆಟಿವ್ ಮಾತಾಡ್ತಾರೆ. ಅಂದ್ರೆ ಅಲ್ಲಿ ನಮ್ಮನ್ನ ಸರಿಯಾಗಿ ನಡೆಸ್ಕೊಂತಾ ಇರ್ಲಿಲ್ಲ, ಬಿಗ್ ಬಾಸ್ ವೇದಿಕೆ ನಮ್ಗೇನು ಅವಕಾಶಗಳನ್ನ ಅಷ್ಟಾಗಿ ಸಿಕ್ಕದ್ ಬಿಡ್ಲಿಲ್ಲ, ಪೇಮೆಂಟ್ ವಿಚಾರದಲ್ಲಾಗ್ಲಿ ಅಥವಾ ಮರ್ಯಾದೆ ಕೊಡೋದ್ರಲ್ಲಾಗ್ಲಿ ಸ್ವಲ್ಪ ನಮ್ ಮುಂದೆ ನಮ್ಗೆಲ್ಲೋ ಒಂದ್ ಕಡೆ ರೆಸ್ಪೆಕ್ಟ್ ಸಿಗ್ಲಿಲ್ಲ ಬಿಗ್ ಬಾಸ್ ಅವ್ರ ಕಡೆಯಿಂದ ಅನ್ನೋ ಮಾತುಗಳಿದೆ. ಇದಕ್ಕೆ ನಿಮ್ಗೆ ಯಾವ ತರ ಅನ್ಸುತ್ತೆ? ನಾವ್ ಏನೇ ಮಾಡಕ್ಕಿಂತ ಮುಂಚೆನು, ಇವಾಗ ಒಂದ್ ಸಿನಿಮಾ ಮಾಡ್ಬೇಕು ಅಂತ ಹೇಳಿದ್ರೆ ಬಿಫೋರ್ ದಟ್ ಅಗ್ರಿಮೆಂಟ್ ಆಗ್ತೀವಿ. ಒಂದ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಬಿಫೋರ್ ದಟ್ ಅಗ್ರಿಮೆಂಟ್ ಆಗ್ತೀವಿ. ನಾವ್ ಏನೇ ಕೆಲಸ ಮಾಡೋದಂದ್ರೆ ಒಂದು ಅಗ್ರಿಮೆಂಟ್ ಇರುತ್ತೆ. ಒಂದ್ ಮನೇಲಿ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಅಗ್ರಿಮೆಂಟ್ ಇರುತ್ತೆ. ನಾವು ಒಳಗಡೆ ಹೋಗಕ್ಕಿಂತ ಮುಂಚೆ ಒಂದು ಅಗ್ರಿಮೆಂಟ್ ಇರುತ್ತೆ ಅವ್ರ ಹತ್ರ. ಇದಕ್ಕೆಲ್ಲ ನಾವು ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಒಪ್ಕೊಂಡಿರ್ತೀವಿ. ಸೊ ಅಂಡ್ ಸೊ ಇದೆಲ್ಲ ನಾವು ಮಾಡ್ತೀವಿ, ಒಳಗಡೆ ನಡೆಯುತ್ತೆ, ಇಷ್ಟು ಪೇಮೆಂಟ್ ನಮ್ಗೆ ವಾರಕ್ಕೆ ನೀವು ಸೇವ್ ಆದ್ರೆ ಈ ತರ ಇಷ್ಟು ಪೇಮೆಂಟ್ ಬರುತ್ತೆ, ಇನ್ ಮಿಕ್ಕಿದ ಪೇಮೆಂಟ್ ಫಿನಾಲ್ ಆದ್ಮೇಲೆ ಬರುತ್ತೆ. ಇದೆಲ್ಲ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ನಾನು ಒಂದಷ್ಟು ಕೇಳ್ಪಟ್ಟೆ, ಅದು ಅವ್ರು ಹೇಳಿ ಸುಳ್ಳು ಅಂತ ಹೇಳಕ್ಕಾಗಲ್ಲ, ಅದು ಅವ್ರ ಅಭಿಪ್ರಾಯ, ಅವ್ರಿಗೆ ಅನ್ಭವಿಸಿರೋದು ಅವ್ರು ಅದನ್ನ ಹೇಳ್ತಿದ್ದಾರೆ. ನನಗೆ ಹೆಂಗ್ ಅನ್ಸಿದೆ ಅಂತ ಕೇಳಿದ್ರೆ, ಕೆಲವು ಟೈಮಲ್ಲಿ ನನಗೂ ಫೇಕ್ ಅನ್ಸ್ತು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅಂತ ಹೇಳಿದ್ರೆ ಎಲ್ಲಾ ಟೈಮಲ್ಲೂ ಎಲ್ಲ ಮುಚ್ಚುಮರೆ ಮಾಡ್ಕೊಂಡ್ರೆ ನನ್ನ ಮನಸ್ಸಲ್ಲಿ ಒಂಥರ ಭಾರ ಅಂತ ಅನ್ಸ್ತಾ ಇರುತ್ತೆ. ನನಗೂ ಒಂದಷ್ಟು ಬೇಜಾರುಗಳಿದೆ. ಯಾಕಂದ್ರೆ ನಾನು ಒಂದು ತಿಂಗಳಿಗೆ ಬರುವಂತ ಕಂಟೆಸ್ಟೆಂಟ್ ನಾನು ಅಲ್ವೇ ಅಲ್ಲ. ಫಸ್ಟ್ ಆಫ್ ಆಲ್ ಆಚೆ ಒಂದು ತಿಂಗಳಿಗೆ ನಾನು ಬಂದು ಹೇಳಿದ್ರೆ ನನಗೆ ಅದು ಸಡನ್ ಆಗಿ ಶಾಕಿಂಗ್ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಕೆಲವರು ಪಾತ್ರೆ ತೊಳ್ಕೊಂಡು, ಬಾತ್ರೂಮ್ ತೊಳ್ಕೊಂಡು, ತರಕಾರಿಗಳು ಕಟ್ ಮಾಡ್ಕೊಂಡು, ಚಪಾತಿ ಹೊತ್ಕೊಂಡೆ 90 ದಿನ, 80 ದಿನ, 65 ದಿನ ಹಿಂಗೆಲ್ಲ ಬಂದ್ಬಿಟ್ರು ಕೆಲವರು. ಟಾಸ್ಕೇ ಮಾಡಿಲ್ಲ, ಸುಮ್ಮನೆ ಕೂತ್ಕೊಂಡು ಹತ್ಕೊಂಡು ಬಾತ್ರೂಮ್ ಅಲ್ಲಿ ಡ್ರಾಮಾ ಮಾಡ್ಕೊಂಡು ಮತ್ತೊಂದು ಮಾಡ್ಕೊಂಡು 100 ದಿನ ಆಡ್ತಾ ಇದಾರೆ ಕೆಲವರು. ಇದನ್ನ ನೋಡಕ್ ಹೋದ್ರೆ ಡ್ರಾಮಾ ಮಾಡ್ಬೇಕು. ಇಲ್ಲಿ ಸತ್ಯ ಧರ್ಮ ಮತ್ತೊಂದು ಅದೆಲ್ಲ ನಡೆಯಲ್ಲ. ತಲೆ ಹಿಡಿಯೋದು, ತಲೆ ಹೊಡೆಯೋದು, ಈ ಎರಡೂ ಮಾಡಿದ್ರೆ ಖಂಡಿತ ಈ ಒಂದು ಪ್ರಪಂಚದಲ್ಲಿ ಬದುಕಿತೀವಿ ಅನ್ನೋದು. ಪ್ರಪಂಚ ಅಲ್ಲ, ಬಿಗ್ ಬಾಸ್ ವೇದಿಕೆ ಅಲ್ಲ ಅನ್ನೋದು ಆಚೆ ಒಳಗಡೆ ಎರಡೂ ಅದೇ. ಯಾಕಂದ್ರೆ ಹೊರಗಡೆಯವರು ನಮ್ಗೆ ಮುಂಚೆ ಪರಿಚಯ ಇರ್ಲಿಲ್ಲ, ಹೇಗಿರ್ತಾರೆ ಅಂತ. ಹೊರಗಡೆ ಬಂದಾದ್ಮೇಲೆ ನಮ್ಗೆಲ್ಲ ಪ್ರತಿಯೊಬ್ರು ಪರಿಚಯ ಆಗಿತ್ತು. ಅಲ್ಲಿ ಕೆಲವೊಂದು ಡ್ರಾಮಾಟಿಕ್ ಅನ್ಸ್ತಿತ್ತು ನಮ್ಗೆ, ಡ್ರಾಮಾ ಮಾಡ್ಬೇಕು, ನಾಟಕ ಮಾಡ್ಬೇಕು, ಇಲ್ಲಿ ಸಾಗಕ್ಕೆ ಅನ್ನೋದು. ಅದು ನಾನು ಮಾಡಕ್ ಬರಲ್ಲ. ನನಗೆ ನೇರ ನೋಡಿ, ನಾನು ಹಿಂಗಿದ್ದೀನಿ, ಹಿಂಗೆ ಇರೋದು, ನಿನ್ಗೋಸ್ಕರ ನನ್ನ attitude ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಯಾವುದೋ ಒಂದು ಶೋಗ್ ಹೋಗ್ಬಿಟ್ಟು 100 ದಿನಕ್ಕೋಸ್ಕರ ನನ್ನ ಜೀವನ ತಿರುಗಿಸ್ಕೊಳಕ್ಕಾಗಲ್ಲ. ಅಲ್ಲಿ 100 ದಿನ ಹಿಂಗಿದ್ಬಿಟ್ಟು ಆಚೆ ಬಂದ್ಬಿಟ್ಟು ಹಿಂಗ್ ತರ ಸಡನ್ ಆಗಿ ತಿರುಗಿದಾಗ ಜನ ನನ್ನ ನಂಬೋದೇ ಬೇರೆ ತರ ಆಗ್ಬಿಡುತ್ತೆ. ನಾನು ನೋಡೋ ರೀತಿನೇ ಅದು ಚೇಂಜ್ ಆಗುತ್ತೆ, ಊಸರವಳ್ಳಿ ರೀತಿ ಆಗ್ಬಿಡುತ್ತೆ. ಅದ್ ನನಗ್ ಮಾಡಕ್ ಬರಲ್ಲ. ಅಲ್ಲಿ ಯಾವ್ದೋ ಒಂದು ಹುಡುಗಿ ನಿಂತ್ಕೊಂಡು ಲವ್ ಮಾಡೋದಾಗ್ಲಿ, ಮತ್ತೊಂದು ಮಾಡೋದಾಗ್ಲಿ, ಡ್ರಾಮಾ ಮಾಡೋದಾಗ್ಲಿ, ಮೂಸಿ ಫ್ರೆಂಡ್ಶಿಪ್ ಕೊಡೋದಾಗ್ಲಿ, ಸುಮ್ನೆ ಮಾತಾಡೋದು, ಕಂಟೆಂಟ್ಗೋಸ್ಕರ ಮಾಡೋದು, ಅವೆಲ್ಲ ನನಗ್ ಮಾಡಕ್ ಬರಲ್ಲ. ಬರುತ್ತೆ ನನಗೆ ನೀನ್ ಇಷ್ಟ ಇದೆಯಾ ಮಾತಾಡ್ತೀನಿ ಗುರು, ನನಗೆ ನಿನ್ ಮಾತ್ಕೊಂಡು ನನಗೆ ಕರೆಕ್ಟ್ ಆಗಿದೆ, ನಾನು ನಿನ್ ಜೊತೆ ಇರ್ತೀನಿ. ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾನೆ, ನೀನ್ ಒಬ್ನೇ ಅಲ್ಲ, ಇನ್ನೂ 100 ಜನ ಇದಾರೆ, ನಾನು ಒಬ್ನೇ ಅಲ್ಲ, ನಿನಗೆ ಇನ್ನೊಂದು 100 ಜನ ಇದ್ದಾರೆ ಅಲ್ವಾ. ಆಪ್ಷನ್ಸ್ ಇದೆ ತುಂಬಾ. ಯಾರು ಒಬ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಬಹುಶಃ ನನ್ನಿಂದ ಏನೋ ಕಂಟೆಂಟ್ ಇಲ್ದಿರೇ ಇರ್ಬೋದೇನೋ ಬಿಗ್ ಬಾಸ್, ಅದಕ್ಕೆ ನಾನು ಆಚೆ ಬಂದೆ. ಆದ್ರೆ ಬರೋ ಟೈಮಲ್ಲಿ ಸುಮ್ಮನೆ ಬಂದಿಲ್ಲ. ಬುಲೆಟ್ ಕ್ಯಾಪ್ಟನ್ ಆದ, ಉತ್ತಮ ತಗೊಂಡು ಆಮೇಲೆ ಅಲ್ಲಿ ಯಾರ ಕೆಲವು ಚೀಟ್ ಅನ್ಸ್ಕೊಂಡಿಲ್ಲ, ನಾನು ಯಾರ ಕೆಲವು ಚೀಟ್ ಅನ್ಸ್ಕೊಂಡಿಲ್ಲ. ಬೇಕು ಅಂತ ಡ್ರಾಮಾ ಮಾಡ್ಕೊಂಡು ಜಗಳ ಮಾಡಿ ಕ್ಯಾಮ್ರಾ ಕಾಣಿಸ್ಕೊಬೇಕು, ನಾನು ಪ್ರೊಜೆಕ್ಟ್ ಆಗ್ಬೇಕು ಅಂತ ಹೋದನಲ್ಲ. ನಾನು ಬಿಗ್ ಬಾಸ್ ಸೀಸನ್ ಮುಂಚೆ ನೋಡಿದೀನಿ, ಇಲ್ಲ ಅಂತ ಅಲ್ಲ. ಜಗಳ ಮಾಡಿರೋರು, ಲವ್ ಮಾಡಿರೋರು ಇವರೆಲ್ಲ ಬಂದಿದ್ದಾರೆ 100 ದಿನ. ಹಂಗನ್ಬಿಟ್ಟು ನಾನು ಬೇಕು ಅಂತ ಕ್ರಿಯೇಟ್ ಮಾಡ್ಕೊಂಡ್ ಮಾಡಕ್ ಹೋದ್ರೆ ಅದು ಇಲ್ಲಿಂದ ಬರ್ಬೇಕು. ಏನಾದ್ರು ಮಾಡಕ್ಕಿನ ಮುಂಚೆ ಇಲ್ಲಿಂದ ಬರ್ಬೇಕು. ಇಲ್ಲಿಂದ ಬಂದಾಗ ಜನ ನೋಡೋರ್ಗು, ಜನ ಏನು ಇವತ್ತು ಸುಮ್ಮನೆ ಬಕ್ರಾಗಳಲ್ಲ, ತುಂಬಾ ಚೆನ್ನಾಗಿ ಜಡ್ಜ್ ಆಗುತ್ತೆ. ಇವ್ನು ಕಿಟಕಿ ಹೊಡೆ ಅಷ್ಟೇ ಇವ್ನು ನಿಂತವನು ಅಂತ ಜಡ್ಜ್ ಮಾಡ್ತಾರೆ ಜನ. ಅದ್ರಲ್ಲಿ ನಾನು ಹೋಗ್ಬಿಟ್ಟು ಅಲ್ಲಿ ಡ್ರಾಮಾ ಮಾಡಿ, ಯಾಕಂದ್ರೆ ನನ್ನ ಆಚೆ ನೋಡಿರೋ ಜನನೇ ಬೇರೆ ತರ, ಇವ್ರೊಬ್ಬ ಸ್ಟ್ರೈಟ್ ಫಾರ್ವರ್ಡ್, ಮತ್ತೊಂದು ಅನ್ನೋದು ಜಡ್ಜ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ನೋಡೇ ಇದ್ದೆ, ಆತರ ಡ್ರಾಮಾಟಿಕ್ ಮಾಡಕ್ ಬರಲ್ಲ. ಇನ್ನೊಂದು ಬಿಗ್ ಬಾಸ್ ಏನಕ್ಕೆ ಹೋಗ್ತಾರೆ ಒಬ್ಬ ಪಬ್ಲಿಕ್ ಫಿಗರ್, ಒಬ್ಬ ಆಕ್ಟರ್ ಅಂತ ಹೇಳಿದ್ರೆ ಜನಕ್ಕೆ ತೋರ್ಸಕ್ಕೆ, ಜನಕ್ಕೆ ಒಂದು ಕುತೂಹಲ ಇರುತ್ತೆ. ಇವ್ನ ಮನೇಲಿ ನೋಡಿ ಹಿಂಗಿರ್ತಾನ 54 ಗಂಟೆ, ಇವನೊಬ್ಬ ಆಕ್ಟರ್, ನಾವು ಇವನ ಬರೀ ಸ್ಟೋರಿ ನೋಡ್ತಾ ಇರ್ತೀವಿ, ಇವ್ನು ಯಾವ ತರ ಇರ್ತಾನೆ ಅನ್ನೋದೇ ಒಂದು ಜನಕ್ಕೆ ಕುತೂಹಲ ಇರುತ್ತೆ. ಅದನ್ನ ತೋರ್ಸಕ್ ಹೋಗೋದು. ನೀವು ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಸಣ್ಣ ಕೊತ್ಮೀರಿ ಹಾಕಿಲ್ಲ ಅಂದ್ರೆ ಜಗಳ ಮಾಡ್ತೀರಾ, ಈರುಳ್ಳಿ ಹಾಕಿಲ್ಲ ಅಂದ್ರೆ ಜಗಳ ಮಾಡ್ತೀರಾ, ಬಾತ್ರೂಮ್ ತೊಳಿಲ್ಲ ಅಂದ್ರೆ ಜಗಳ ಮಾಡ್ತೀರಾ, ಸ್ನಾನಕ್ಕೆ ಹೋಗಿಲ್ಲ ಅಂದ್ರೆ ಜಗಳ ಮಾಡ್ತೀರಾ. ಮತ್ತೆ ಇನ್ಯಾಕೆ ಬಿಗ್ ಬಾಸ್ ಮೇಲೆ ಮಾಡ್ತೀರಾ ಡ್ರಾಮಾ ಅರ್ಥ ಆಗ್ತದೆ ಅಲ್ವಾ. ಈ ಡ್ರಾಮಾಗಳು ವಿಚಾರಗಳಿಗೂ ದೊಡ್ಡ ದೊಡ್ಡ ಮಾಡ್ತಾ ಇರಲ್ಲ, ನಿಮ್ಮಲ್ಲಿ ಇದೇ ತರ ಮಾಡ್ತೀರಾ? ಇಲ್ಲ.
ಮೂರ್ ಯಾಕಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡು. ನೀವು 100 ದಿನ ಬರಕ್ಕೆ ಕಪ್ ಹೊಡ್ಕೊಂಡು ಹೋಗಕ್ಕೆ ನಿಮ್ ಲೈಫ್ ಹಾಳು ಮಾಡ್ಕೊಂತ ಇದೀರಾ. ಅದ್ ಆಚೆ ಬಂದಾದ್ಮೇಲೆ ಅದನ್ನ ಸರಿ ಮಾಡ್ಕೊಳಕ್ಕೆ 100 ದಿನ ಅಲ್ಲ. ಕಾನ್ಸೆಪ್ಟ್ ಚೆನ್ನಾಗೇ ಇದೆ. ಹೌದು. ಒಳಗಡೆ ಇರೋರು ನಾಟಕ ಆಡ್ತಿದ್ದಾರೆ ಅಷ್ಟೇ. ಅದನ್ನ ತಿರುಗಿಸ್ತಿದ್ದಾರೆ 100 ದಿನ ಜೀವನಕ್ಕೋಸ್ಕರ. ನೀವು ಬಿಗ್ ಬಾಸ್ ಕೊಡ್ತಾ ಇಲ್ಲ, ಇವ್ರ ಸ್ಕ್ರಿಪ್ಟ್ ಮಾಡ್ಕೊಂತಿದ್ದಾರೆ. ನಾನು ಎಲ್ಲ ಚಾನಲ್ ನೋಡಿ ಬಿಗ್ ಬಾಸ್ ಇಸ್ ನಾಟ್ ಸ್ಕ್ರಿಪ್ಟೆಡ್ ಆಯ್ತಾ. ಒಳಗಡೆ ಇರೋ ಸ್ಕ್ರಿಪ್ಟ್ ಮಾಡ್ಕೊಂತ ಇದಾರೆ. ಓಡೆ ಇರೋ ಡೈರೆಕ್ಟರ್ಗಳು, ಹೀರೋಯಿನ್ಗಳು, ಹೀರೋಗಳು, ವಿಲನ್, ತಾಯಿ ಕ್ಯಾರೆಕ್ಟರ್, ತಂದೆ ಕ್ಯಾರೆಕ್ಟರ್ ಈ ತರ ಮಾಡ್ಕೊಂಡಿದ್ದಾರೆ, ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಲ್ಲಿ ಕರೆಕ್ಟ್ ಆಗಿ ಆಡ್ತಿದ್ದಾರೆ ಎಲ್ಲರೂ. ಪ್ರತಿಯೊಬ್ರು ಡ್ರಾಮಾ ಅಂದ್ರೆ ನಂಬರ್ 1 ಪರ್ಫೆಕ್ಟ್ ಆಗಿ ಮಾಡ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ಮಾಡ್ಲಿ, ತೊಂದರೆ ಇಲ್ಲ. ಆತರ ನಾವು ಮಾಡಕ್ಕೆ ಬರಲ್ಲ. ಇನ್ನೊಂದು ಬಿಗ್ ಬಾಸ್ ವಿಚಾರದಲ್ಲಿ ಒಂದು ಸ್ಕ್ರೀನ್ ಅಲ್ಲಿ ನಾವು ನೋಡಿದ ಮಟ್ಟಿಗೆ ಈ ಗೂಬೆ ಅನ್ನೋ ವಿಚಾರ ಒಂದು ಬರುತ್ತೆ ಪ್ರತಾಪ್ ಅವ್ರ ಜೊತೆಯಲ್ಲಿ. ಆ ವಿಚಾರನ ಸುದೀಪ್ ಅವ್ರು ಬಂದಾಗ ಆ ವಿಚಾರನ ಎತ್ಕೊಂತಾರೆ. ಹೌದೌದು. ಅವಾಗ ನಿಮಗೆ ನೇರವಾಗಿ ಕೇಳ್ತಾರೆ, ನಿಮ್ಗೆ ಯಾರೋ ನೋಡಲ್ ಹೋಗ್ತಿರೋರು ಅಥವಾ ಇನ್ ಯಾರೋ ಪಕ್ಕದಲ್ಲಿರೋ ಬಂದ್ಬಿಟ್ಟು ಏನೋ ಗೂಬೆ ಅಂದ್ರೆ ನಿನ್ಗೆ ಹೆಂಗ್ ಅನ್ಸುತ್ತೆ ಅಂತ. ನನಗೆ ಇನ್ನೊಂದು ಬೇಜಾರು ಅನ್ಸಿಲ್ಲ ಮನಸ್ಥಿತಿ. ನನಗೆ ಇನ್ನೊಂದು ಬೇಜಾರು ಅನ್ಸಿದ್ದು ಅಂತ ಹೇಳಿದ್ರೆ, ಬರೀ ನನ್ನ ಹೆಸರು ಹೇಳ್ಕೊಂಡು ಆ ಲೈನ್ ಹೇಳಿದ್ರೆ ನನಗೆ ಏನು ಬೇಜಾರಾಗ್ತಾ ಇರ್ಲಿಲ್ಲ. ನಮ್ಮ ಅಪ್ಪನ ಹೆಸರು ಬರುತ್ತಲ್ಲಿ. ಖಂಡಿತ. ಬುಲೆಟ್ ಪ್ರಕಾಶ್ ಮಗ ಯಾರೋ ಒಬ್ರು ರೋಡಲ್ಲಿ ಹೋಗ್ತಿದ್ರೆ ಹಿಂಗ್ ಹೇಳಿದ್ರೆ ಅನ್ನೋದು. ಸುದೀಪಣ್ಣ ಸೀನಿಯರು, ಓಕೆ, ಅದಕ್ಕೆ ನಾನು ಬೆಲೆ ಕೊಟ್ಟಿದ್ದೀನಿ. ಆದ್ರೆ ಎಲ್ಲದನ್ನು ತಗೊಂಡು ಹೋಗಕ್ಕೆ ಆಗಲ್ಲ. ನನಗೂ ಒಂದು ಫ್ಯಾಮಿಲಿ ಅನ್ನೋದಿದೆ. ಜನ ನನ್ನೂ ಪ್ರೀತಿಸೋರು ಆಚೆ ಇರ್ತಾರೆ. ಕೋಟಿ ಜನ ಇಲ್ಲ ಅಂತ ಹೇಳಿದ್ರು, ಲಕ್ಷ ಜನ ಇಲ್ಲ ಅಂತ ಹೇಳಿದ್ರು, 1000 ಜನ ನನ್ನ ಪ್ರೀತಿಸೋರು ಇದ್ದಾರೆ. 100 ಜನನೇ ಅನ್ಕೊಳ್ಳೋಣ ಸ್ವಾಮಿ. ಇವತ್ತಿನ ಕಾಲದಲ್ಲಿ ಒಬ್ಬರು ಸಂಪಾದನೆ ಮಾಡೋದು ತುಂಬಾ ಕಷ್ಟ. 100 ಜನ ನೋಡೋರು ಇರ್ತಾರೆ. ಅದೆಲ್ಲೋ ಒಂದ್ ಕಡೆ ಆರ್ಷ್ ಅನ್ಸುತ್ತೆ ಕೆಲವೊಂದು ಟೈಮಲ್ಲಿ. ಯಾಕೆ ಅಂತ ಹೇಳಿದಾಗ, ನ್ಯಾಯ ಅಂದ್ರೆ ಪ್ರತಿ ಒಬ್ರಿಗೂ ಒಂದೇ ಇರಬೇಕು ಗುರು. ನಾನ್ ತಪ್ಪು ಮಾಡಿ ನಾ ಬೈರಿ, ನೀವು ತಪ್ಪೇ ಇಲ್ಲ ಗುರು. ಯಾಕಂದ್ರೆ ನೀವೆಲ್ಲ ನಮ್ಮ ಅಪ್ಪ, ನೀವೆಲ್ಲ ಒಂದ್ ಸೀನಿಯರ್ಸು. ನೀವೇ ಅಲ್ಲ, ಆಚೆ ಬಂದು ಯಾರೋ ನಾನು ಒಬ್ರು ಬೈದ್ರು ಅದಕ್ಕೆ ನಾನು ತಿತ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತ ಹೇಳ್ತಾರೆ ಅವ್ರ ಮಾತನ್ನ ನನ್ನ ಸೈಡ್ಗೆ ಬಿಸಾಕ್ಬಿಟ್ಟು ಹೋಗ್ಬಿಟ್ಟು ನೀನ್ ಯಾವ ದೊಡ್ಡ ನಾಯಕ, ನಾನು ನಿನ್ ಮಾತು ಕೇಳ್ಬೇಕು ಅಂತ ಹೇಳೋ ನಾನು ಅಲ್ಲ. ಬೈತೀರಾ, ಖಂಡಿತ ನಾನು ಅದಕ್ಕೆ ಒಪ್ಕೊಂಡು. ಗೂಬೆ ಅಂದಿದ್ದಕ್ಕೆ ಆ ಲೈನ್ಗೆ ನಾನು ಜಗಳ ಮಾಡಿದಕ್ಕೆ ನಾನು ಸಾರಿ ಕೇಳಿಲ್ಲ. ನಾನು ಸುದೀಪ್ ಅಣ್ಣ ಮುಂದೆ ಓಪನ್ ಆಗಿ ಹೇಳಿದೆ, ನಾನು ಜಗಳ ಮಾಡಿದಕ್ಕೆ ನಾನು ಸಾರಿ ಕೇಳಲ್ಲ. ನೇರವಾಗಿ ಹೇಳ್ತೀರಾ ನೀವು? ಹೌದು ಸರ್, ನಾನು ಅಂದೆ. ಹೌದು, ಇನ್ನೊಂದ್ಸಲಿ ಹೇಳ್ತೀನಿ ನಾನು ಅಲ್ಲಿನೂ ಹೇಳ್ತೀನಿ. ನನಗೆ ಅವತ್ತೇ ಅನ್ಸಿದ್ದು ಗೂಬೆ ಅನ್ನೋ ಪದ ಎಷ್ಟು ದೊಡ್ಡದ ಅಂತ ಅನ್ಸ್ತು. ಯಾಕಂದ್ರೆ ನ್ಯಾಯ ಅನ್ನಲ್ಲ, ನ್ಯಾಯ ಅಂದ್ರೆ ಪ್ರತಿಯೊಬ್ರಿಗೂ ಎಲ್ಲ ಇರ್ಬೇಕು. ಅಂದ್ರೆ ಸುದೀಪ್ ಅವರು ನಾನು ಗೂಬೆ ಅಂದಿದ್ದು ಮಾತ್ರ ಟೀಮ್ಗೆ ದೊಡ್ಡ ಮಟ್ಟಕ್ಕೆ ಕೇಳಿಸ್ತು. ದೊಡ್ಡ ಮಟ್ಟಕ್ಕೆ ನೀವು ಆಚೆ ಪೋಟ್ರೆ ಮಾಡ್ತೀರಾ. ಅಮ್ಮನ್ ಅಂದಿದ್ದು ಕೇಳಿಸಿಲ್ವಾ ಕಿವಿ ನಿಮ್ಗೆ? ಅಕ್ಕನ್ ಅಂದಿದ್ ಕೇಳಿಸಿಲ್ವಾ? ಗುಲಾಮ ಅಂದಿದ್ ಕೇಳಿಸಿಲ್ವಾ? ತಗಡು ಅಂದಿದ್ ಕೇಳಿಸಿಲ್ವಾ? ಬೇವರ್ಸಿ ಅಂದಿದ್ ಕೇಳಿಸಿಲ್ವಾ? ತುಂಬಾ ಮಾತುಗಳು. ಆದ್ರೆ ನಾನು ಗೂಬೆ, ನಾನು ರೆಗ್ಯುಲರ್ ಆಗಿ ಇವೆಲ್ಲಾ ಮಾತಾಡೋ ಯೂಸ್ ಮಾಡ್ತೀನಿ ಆಚೆ. ಐ ಡೋಂಟ್ ಕೇರ್ ಎನಿ ಒನ್. ನಾನು ನನ್ನ ಮಗನಿಗೂ ಕೇರ್ ಮಾಡಲ್ಲ. ನಾನು ಮಾತಾಡೋದೇ ಹಿಂಗೆ, ನಾನು ಇರೋದೇ ಹಿಂಗೆ. ನಾನು ಈ ಮಾತುಗಳೆಲ್ಲ ಯೂಸ್ ಮಾಡ್ತೀನಿ. ಈ ಮಾತು ನನ್ನ ಮನೆ ಒಳಗೆ ಯೂಸ್ ಮಾಡಿಲ್ಲ ಸ್ವಾಮಿ. ಯಾಕೆಂದ್ರೆ ನನಗೂ ಸೆನ್ಸ್ ಅನ್ನೋದಿದೆ. ಕೋಟಿ ಜನ, ನಮ್ಮ ಅಪ್ಪನ ಒಂದು ಹೆಸರಿದೆ, ನಮ್ಮ ಅಪ್ಪನ ಒಂದು ಬ್ರ್ಯಾಂಡ್ ಇದೆ. ಕೋಟಿ ಜನ ಆಚೆ ಶೋ ನೋಡ್ತಾ ಇದಾರೆ, ಸರಿನಾ? ಆದ್ರೂ ನಾನು ಇಲ್ಲಿ ಎಲ್ಲೋ ಒಂದು ಯಾರಿಗೋ ಬೈಬೇಕು ಅನ್ನೋದು ಒಂದು ಹೋಗೋಸ್ಕರ ನಾನು ಈ ತರ ಪ್ರೊಜೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಬರೀ ಗೂಬೆ ಅಂದೆ. ನಾನು ಗೂಬೆ ಅನ್ನೋದೇ ಇಲ್ಲ ಬಿಡಿ. ನಾನು ಎಲ್ಲೋ ರೇರ್ ಹೇಳೋದು ಗೂಬೆ. ಇವಾಗ ಹೇಳಿದ್ನಲ್ಲ ಪದಗಳು, ಅದನ್ನೆಲ್ಲ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರ್ತೀನಿ. ಆ ಪದಗಳು ನಾನು ಬಿಗ್ ಬಾಸ್ ಮೇಲೆ ಯೂಸ್ ಮಾಡಿಲ್ಲ. ಆ ಬಿಗ್ ಬಾಸ್ ಸ್ಟೇಜ್ಗೆ ವ್ಯಾಲ್ಯೂ ಅನ್ನೋದು ನನಗೂ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ನನಗೂ ತುಂಬಾ ಚೆನ್ನಾಗಿ ಗೊತ್ತು. ಕೋಟ್ಯಾಂತರ ಜನ ಆಚೆ ನೋಡ್ತಾ ಇದಾರೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಸಂದರ್ಭದಲ್ಲಿ ನಿಮ್ಮ ಮುಖದಲ್ಲೇ ಕಾಣಿಸ್ತು ಒಂದ್ ಸ್ವಲ್ಪ ಎಲ್ಲೋ ಒಂಥರ ಇರಿಟೇಟ್ ಆಯ್ತು ಅನ್ನಿಸ್ತು ನಿಮ್ಮ ಮುಖದಲ್ಲಿ. ನಾನು ನೋಡ್ದೆ, ಕ್ಲಿಯರ್ ಆಗಿ ನೋಡಿದೆ ನಾನು. ಅವ್ರು ಸುದೀಪ್ ಅವ್ರು ಹೇಳ್ಬೇಕಾದ್ರೆ ನಿಮ್ಮ ತಂದೆ ಹೆಸರು ಹೇಳಿದ್ದು ನಿಮ್ಗೆ ಬೇಜಾರಾಯ್ತು ಅಂತ ಅನಿಸ್ತು. ಯಾಕೆ ಅಂತ ಹೇಳಿದ್ರೆ, ಅದೇ ಅವಾಗ ಹೇಳ್ದಂಗೆ ಎಲ್ಲಾ ಪದಗಳು ಬಂದಾಗ ನೀವು ಅದನ್ನು ಎತ್ತಿಕ್ಕಿ, ಅದನ್ನು ತೋರಿಸಿದೀರಾ. ನೀವು ವಾರದ ಕೊನೆಯಲ್ಲಿ ಬಂದಾಗ ಸುದೀಪ್ ಅಣ್ಣ ನಮ್ಗೆಲ್ಲ ಹೆಂಗೆ ಅಂತ ಹೇಳಿದ್ರೆ, ಅವ್ರು ಬಂದ್ರೆ ನಾವೆಲ್ಲರೂ ಸೈಲೆಂಟ್. ಅವ್ರೇನ್ ಹೇಳ್ತಾರೆ ಅದನ್ನ ನಾವು ಕೇಳಲೇಬೇಕು. ಓಕೆ, ಅದನ್ನ ಒಪ್ಕೊಳ್ಳೋಣ, ಇಲ್ಲ ಅಂತಾನು ಹೇಳ್ತಾ ಇಲ್ಲ. ಆದ್ರೆ ಇದು ನನ್ಗೆ ತುಂಬಾ ಮನ್ಸಿಗೆ ಬೇಜಾರಾಗಿದೆ ಅಂತ ಹೇಳಿದ್ರೆ, ನಾನು ಆಚೆ ಬಂದು ನಾನು ಇವಾಗ ಆಡಿಯನ್ಸ್ ಕುತ್ಕೊಂಡು ನೋಡ್ತಾ ಇದ್ದೀನಿ ಬಿಗ್ ಬಾಸ್ ನ. ನಾನು ಅನ್ಕೊಂತ ಇರ್ತೀನಿ, ಈ ವಾರ ಬಂದು ಬೈತಾರಪ್ಪ, ಈ ಪದಕ್ಕಾದ್ರೂ ಬೈತಾರೆ. ಯಾಕಂದ್ರೆ ನಾನು ಹೇಳಿದ್ ಗೂಬೆ ಅನ್ನೋ ಒಂದು ಪದಕ್ಕೆ ನಾವು ಅಪ್ಪನ ಕರ್ಕೊಂಡ್ಬಂದು ರೋಡ್ ನಿಲ್ಸಿದ್ರು ಅಂತ ಒಂದು ಹೆಸರು ತಗೊಂಡು, ಬುಲೆಟ್ ಪ್ರಕಾಶ್ ಮಗನ್ ಹೇಳ್ಬಿಟ್ರೆ ಬಿಟ್ಬಿಡ್ತಾರ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ನನ್ ಅದಕ್ಕೂ ಬೇಜಾರಿಲ್ಲ. ಓಕೆ, ನನ್ನ ಹೆಸರು ಹೇಳ್ಕೊಂಡು ಹೇಳಿದ್ರೆ ಇನ್ನೂ ಬೇಜಾರಾಗ್ತಾ ಇರ್ಲಿಲ್ಲ. ಐ ಡೋಂಟ್ ಕೇರ್, ಆಯ್ತಾ. ಆದ್ರೆ ನಮ್ಮ ಅಪ್ಪನ ಹೆಸರು ಬಂದಿದ್ದು ಅದು ನಂಗೆ ಸ್ವಲ್ಪ ಬೇಜಾರಾಯ್ತು. ಇವತ್ತು ಅದೇ ಪ್ರೀತಿ ಇದೆ ಸುದೀಪ್ ಅಣ್ಣ ಮೇಲೆ. ನಂಗೇನ್ ಬೇರೆ ಏನು ತಲೆಯಲ್ಲಿಲ್ಲ, ಇಂಟೆನ್ಷನ್ ಮತ್ತೊಂದಿಲ್ಲ. ಇವತ್ತಿಗೂ ಅವ್ರು ದೊಡ್ಡವ್ರೆ, ಅವ್ರು ಏನ್ ಹೇಳ್ತಾರೆ ಅದನ್ನ ನಡ್ಕೊಂಡು ಹೋಗ್ತೀವಿ. ಜೊತೆಲಿ ಕೂಡ ನಡ್ಕೊಂಡು ಹೋಗ್ತೀವಿ. ಆದ್ರೆ ಎಲ್ಲ ಪದಗಳು ಹೇಳಿದಾಗ ದಯವಿಟ್ಟು ಅದನ್ನು ಆಕ್ಷನ್ ತಗೊಳ್ಳಿ ಅನ್ನೋದು ಒಂದಷ್ಟೇ. ನನ್ನ ಪದ ಬಂದಾಗ, ಗೂಬೆಯಿಂದ ಬಂದಾಗ ಮಾತ್ರ ಯಾಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡ್ರಿ ಅನ್ನೋದು ನನಗೆ ಇವತ್ತಿಗೂ ಗೊತ್ತಿಲ್ಲ. ನನಗೆ ಇವತ್ತಿಗೂ ಅದು ಕೇಳಿದ್ರೆ ನಗು ಬರುತ್ತೆ ಸಡನ್ ಆಗಿ. ಗೂಬೆ ಇಷ್ಟು ದೊಡ್ಡ ವರ್ಡ್ ಗುರು ಅಂತ. ಅಮ್ಮನ ಅಕ್ಕನ್ ಬೇಜಾನಿದೆ, ಬೇವರ್ಸಿ ಅಂದ್ರು ಅಲ್ವಾ. ಇದು ನಾನು ಹೇಳೋ ತಪ್ಪೇನಿಲ್ಲ. ಮಾತಾಡಿ ತುಂಬಾ ಕೆಟ್ಟ ಮಾತುಗಳು ಮಾತಾಡಿದಾರೆ ಅವಳೆ. ಇದನ್ನ ಯಾಕೆ ಬಂದು ಪ್ರಶ್ನೆ ಮಾಡಿಲ್ಲ ನೀವು? ಅಂದ್ರೆ ಇದನ್ನ ಮಾತ್ರ ನನ್ನ ಪ್ರಶ್ನೆ ಮಾಡಿದ್ರೆ ಬೇರೆಯವ್ರನ್ನ ಪ್ರಶ್ನೆ ಮಾಡಿಲ್ಲ. ಮಾಡಿದ್ರೆ ನನಗೂ ಸಮಾಧಾನ ಇರ್ತಾ ಇತ್ತು.
ಸಮಾಧಾನ ಅಲ್ಲ, ಸಮಾಧಾನ ಪ್ರಶ್ನೆ ಯಾವ್ದು ಬರಲ್ಲ. ನ್ಯಾಯ ಪ್ರತಿಯೊಬ್ರಿಗೂ ಒಂದೇ ಇದೆ. ಒಂದೇ ಇರುತ್ತೆ. ಇನ್ನೇನು ಬೇಡ, ಸಮಾಧಾನ ಗಿಮಾಧಾನ ಎತ್ತಿ ಕಿತ್ತಿ ಬಿಸಾಕ್ರಿ ಅವೆಲ್ಲ. ಅವೆಲ್ಲ ಯಾವ್ದು ಇಲ್ಲ. ಅಟ್ಲೀಸ್ಟ್ ಒಂದು ನ್ಯಾಯ ಅನ್ನಷ್ಟಲ್ಲಿ ಇವೆಲ್ಲ ಹೋಗ್ಬಿಡುತ್ತೆ, ಪಾಸ್ ಆಗ್ಬಿಡುತ್ತೆ, ಅದೆಲ್ಲ ಯಾವ ತಲೆಯಲ್ಲಿಲ್ಲ. ಆದ್ರೆ ನಾವ್ ಎಷ್ಟೇ ಮಾತಾಡಿದ್ರು ವಾರದ ಕೊನೆಯಲ್ಲಿ ಬಂದು ಸುದೀಪ್ ಅಣ್ಣ ಏನ್ ಮಾತಾಡ್ತಾರೆ ಅದು ನೆಕ್ಸ್ಟ್ ವಾರ ಓಡುತ್ತೆ, ಜನ ತಲೆ ಅದು ಕೂತ್ಕೊಳ್ಳುತ್ತೆ. ಕೂತ್ಕೊಳ್ಳುತ್ತೆ. ಹಾ, ಈ ವಾರ ಫುಲ್ ಮಾಡಿ ಮರ್ತೋಗ್ಬಿಡ್ತಾರೆ ಜನ. ಸುದೀಪ್ ಅಣ್ಣ ಬಂದ್ ಏನ್ ಹೇಳ್ತಾರೆ ಅದನ್ನ ತಲೆಯಲ್ಲಿ ಇಟ್ಕೊಳ್ತಾರೆ. ಅಲ್ವಾ? ಅದು ನಡೆದಾಗ ಅದು ನನಗೆ ಬಹಳ ಈ ಪ್ರಶ್ನೆ ನಾನು ಬಂದೆ ಅಲ್ಲ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡಿದಾಗ ಟ್ರೋಲ್ ಮತ್ತೊಂದು ಮೀಮ್ಸ್ ಪೇಜ್ ಅಲ್ಲಿ ಈ ವಾರ ಸುದೀಪ್ ಅವ್ರು ಬಂದು ಈ ತರ ತಗೊಂತಾರೆ ಅಂತ ಕಾಯ್ತಿದೆ. ಓ ಸುದೀಪ್ ಅಣ್ಣ ಬರ್ತಾರೆ, ನಿಮ್ಗೆಲ್ಲ ಇದೆ ಕಾಯಿರಿ ಅಂತ. ಯಾವ್ದು ಇಲ್ಲ, ಯಾವ್ದು ಬರ್ಲೇ ಇಲ್ಲ ಸೌಂಡು ಆಚೆ. ಅದು ನನಗೆ ತುಂಬಾ ಅದೇ ಎಲ್ಲೋ ಒಂದ್ ಕಡೆ ಹೊಡ್ತಾ ಆಯ್ತು ಅನ್ಸುತ್ತೆ. ಏನು ಗೂಬೆ ಅಂತಿದ್ದ? ಇಲ್ಲೇ ಇಲ್ಲ, ಆ ಸ್ಟೇಜ್ಗೆ ಅದೇ ಬೇಕನ್ಸುತ್ತೆ ನನ್ನ ಪ್ರಕಾರ. ಆತರ ಮಾತುಗಳು ಮಾತಾಡೋದು ಇನ್ನ ಇರ್ತೀವಿ ಒಳಗಡೆ. ಆತರ ನಾನು ಮಾತಾಡಕ್ ಹೋಗಿಲ್ಲ, ನನ್ನ ತನ ಬಿಟ್ಟು ನಾನು ಆಚೆ ಬಂದಿಲ್ಲ. ಪೇಮೆಂಟ್ ಅಲ್ಲಿ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ, ಅವ್ರು ಹೇಳಿದಂತ ಅಮೌಂಟ್ ನಮಗೆ ಕೊಡ್ಲಿಲ್ಲ. ನಾನು ಹೊರಗಡೆ ಎಷ್ಟು ದುಡಿತಿದ್ನೋ ಅದಕ್ಕೆ ತಕ್ಕಂಗೆ ಅವ್ರು ಕೊಡ್ಲಿಲ್ಲ. ನನಗೆ ಅಷ್ಟು ಅದು ಒಳ್ಳೇದು ಅನಿಸ್ಲಿಲ್ಲ. ನನಗೆ ಏನು ಓದಿದಕ್ಕೆ ಅಂತ ಉಪಯೋಗ ಅಂತ ನನಗೇನು ಸಿಗ್ಲಿಲ್ಲ. ಅಂದ್ರೆ ನಾನು ಏನ್ ಪೇಮೆಂಟ್ ನಾನು ಪೇಮೆಂಟ್ ವಿಚಾರದಲ್ಲಿ ಹೆಂಗೆ ಅಂತ ಹೇಳಿದ್ರೆ, ನಾನು ಬಿಗ್ ಬಾಸ್ ಮನೆ ಒಡೆ ಹೋಗಿದ್ದು ನನ್ಗೋಸ್ಕರ ಅಲ್ಲ, ನನ್ನ ಅಮ್ಮನಿಗೋಸ್ಕರ ಬಿಗ್ ಬಾಸ್ ಮನೆ ಒಡೆ ಹೋಗಿದ್ದು. ನನ್ಗೊಂದು ಆಸೆ ಇತ್ತು, ಆದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಬಂದಾಗ ಆಪರ್ಚುನಿಟಿ ನೋಡ್ಕೊಳ್ಳೋಣ ಅನ್ನೋದು ಒಂದಿತ್ತು. ಇದೇ ನೆಕ್ಸ್ಟ್ ವರ್ಷ ಬಂದಿರೋ ಆಪರ್ಚುನಿಟಿ ನಾನು ಖಂಡಿತ ಹೋಗ್ತಿರಲ್ಲ ಬಿಗ್ ಬಾಸ್ ಮನೆಗೆ. ಯಾಕಂದ್ರೆ ನಾನು ಸಿನಿಮಾ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದೆ, ಅದ್ರ ಮೇಲೆ ಕಾನ್ಸಂಟ್ರೇಷನ್ ಇರ್ತಾ ಇತ್ತು. ನಾನು ದೊಡ್ಡ ಸ್ಕ್ರೀನ್ ನೋಡ್ಕೊಳಕ್ ನಂಗೆ ಆಸೆ ಬಿಡ್ತಿತ್ತು. ಅದಕ್ಕೋಸ್ಕರ ನಾನು ನೆಕ್ಸ್ಟ್ ವರ್ಷ ಬಂದಿರೋ ಆಪರ್ಚುನಿಟಿ ನಾನು 100% ಹೋಗ್ತಾ ಇರಲಿಲ್ಲ. ಈ ವರ್ಷ ಬಂದಿದ್ದಕ್ಕೆ ನಾನು ಹೋದ ವರ್ಷ ನನ್ನ ಸಿನಿಮಾ ರಿಲೀಸ್ ಆಗಿತ್ತು ಗುರು ಶಿಷ್ಯರು. ಈ ವರ್ಷ ಒಂದು ಟಾಕ್ ಅಲ್ಲಿ ಇದ್ರೆ ಬಿಗ್ ಬಾಸ್ ಮನೆಯಿಂದ ಆಗಿರೋದು ಅಲ್ಲೇ ಹೋಗೋಣ ಅಂದ್ಬಿಟ್ಟು ಹೋಗಿದ್ದು. ನನ್ನ ಮನೇಲಿ ನಮ್ಮ ಭಾವ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಪೇಮೆಂಟ್ ಯಾವ್ದಕ್ಕೂ ನೀನು ಕೇಳ್ಬೇಡ, ಮತ್ತೊಂದು ಅವ್ರೇನ್ ಪೇ ಮಾಡ್ತಾರೆ ಅದನ್ನೇ ಒಪ್ಕೊ ಅಂತ ಹೇಳಿದ್ರು. ನಾನು ಅದ್ ಯಾವ ಗಳಿಗೆಯಲ್ಲಿ ನಾನು ಪೇಮೆಂಟ್ ಒಪ್ಕೊಂಡೆ ಅನ್ನೋದೇ ನನಗೆ ಗೊತ್ತಿಲ್ಲ. ಇಲ್ಲಿ ಹಾಕೊಂಡಿರೋ ಸ್ವಲ್ಪ ನನಗೆ ನಾನೇ ಹೊಡ್ಕೊಬೇಕು ಅನ್ಕೊಂತೀನಿ. ಅದ್ ಯಾವ ಗಳಿಗೆಯಲ್ಲಿ ನಾನು ಏನ್ ತಲೆಯಲ್ಲಿ ಹೊಡ್ತಿದ್ದೋ ನನಗೆ ಗೊತ್ತಿಲ್ಲ. ಸುಮ್ಮನೆ ಒಪ್ಕೊಂಡ್ಬಿಟ್ಟೆ ಬ್ಲಾಂಕ್ ಆಗಿ. ಆಚೆ ಬಂದ ಬೇರೆಯವ್ರ ಪೇಮೆಂಟ್ ಕೇಳ್ತಿದ್ರೆ, ಯಾಕಂದ್ರೆ ಯಾರು ಬಜಾರ್ ಇಲ್ದ್ರು ಒಡೆ ಹೋದ್ರು. ಬಜಾರ್ ಇದ್ದು ನಾನು ಒಬ್ಬನೇ ಹೊರಗಡೆ ಹೋದ್ರು. ನಾನು ವರ್ತು ಸಂತೋಷ್ ಇವರು ಇಬ್ರು ಒಳ್ಳೆ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆ ವೈರಲ್ ಇದ್ದಿದ್ದು. ನಾನು ವರ್ತು ಸಂತೋಷ್ ನಿಮ್ಮವ್ರು ಬಿಟ್ಟರೆ ಯಾರು ಅಲ್ಲಿರೋದನ್ನ ನಾನು ಕೂಡ ಅಷ್ಟಾಗಿ ಅಬ್ಸರ್ವ್ ಮಾಡಿದ್ದೆ. ನನ್ ತಲೆಗೆ ಇರ್ಲೇ ಇರ್ಲಿಲ್ಲ ಪೇಮೆಂಟ್ ಇಷ್ಟು ಇಸ್ಕೊಬೇಕು ಮತ್ತೊಂದು ಅಂತ. ನಂಗೆ ರೀಸೆಂಟ್ ಅಲ್ಲಿ ಯಾರೋ ಮಾತಾಡೋದು ಇಷ್ಟು ಸೆಕೆಂಡ್ಸ್ ಇಷ್ಟು ಓಡುತ್ತೆ ದುಡ್ಡು ಅನ್ನೋದು ಒಂದು ಗೊತ್ತಾಯ್ತು. ಅವಾಗ ಅನ್ಕೊಂಡಿದ್ದೆ ದುಡ್ಡು ಬಕ್ರ ಆದ ಗುರು ನಾನು. ಯಾಕಂದ್ರೆ ಬಜಾರಲ್ಲಿ ಇದ್ರವರೆಲ್ಲ ಜಾಸ್ತಿ ಪೇಮೆಂಟ್ ಇಸ್ಕೊಂಡಿದ್ದಾರೆ ನನಗಿಂತ. ನಾನು ಯಾಕೆ ಇಷ್ಟು ಕಮ್ಮಿ ಪೇಮೆಂಟ್ ಇಸ್ಕೊಂಡೆ ಅದು ಒಂದು ಬೇಜಾರು. ಪೇಮೆಂಟ್ ವಿಚಾರದಲ್ಲಿ ಬರುತ್ತೆ ಇಲ್ವೋ ಅನ್ನೋದು ಅದೆಲ್ಲ ಏನ್ ತೊಂದರೆ, ಅದೆಲ್ಲ ಸುಳ್ಳು ಇಲ್ಲ. ಯಾಮಾರಿಸಿದ್ವು ಅಲ್ಲ, ನಾನ್ ಯಾವ ಸೆಕೆಂಡ್ ನಾನು ಒಪ್ಕೊಂಡೆ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಎಲ್ಲದನ್ನು ಬ್ಲೇಮ್ನ ತಪ್ಪನ ನಮ್ ಕಡೆ ಸರಿ ಇದ್ದಾಗ ನಮ್ ಕಡೆ ತಪ್ಪಿದಾಗ ಅದನ್ನ ನಾವು ಒಪ್ಕೊಳ್ಬೇಕಾಗತ್ತೆ. ಅದ್ ನಾನ್ ಯಾವ್ದೋ ಟೈಮಲ್ಲಿ ಒಪ್ಕೊಂಡೆ ಅಷ್ಟೇ. ವಿಚಾರಿಸಿದ್ರೆ ಸುಮ್ಮನೆ ಬ್ಲಾಂಕ್ ಆಗಿ ಒಪ್ಕೊಂಡೆ ಅಷ್ಟೇ ನಾನು. ಯಾಕಂದ್ರೆ ನಾನು ಪೇಮೆಂಟ್ಗೋಸ್ಕರ ಓದೋಲ್ಲ ಒಳಗಡೆ ಜನಕ್ಕೆ ಒಂದಷ್ಟು ರೀಚ್ ಆಗ್ತೀವಿ ನಾವು ಒಂದಷ್ಟು ಬಾಂಡ್ ಆಗುತ್ತೆ ಒಳಗಡೆ, ಒಂದು ಹೊಸ ಪರಿಚಯ ಆಗುತ್ತೆ ಅಂತ ಒಳಗಡೆ ಓದೋನು. ಆ ವಿಚಾರದಲ್ಲಿ ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಭಾವ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಎಲ್ಲರೂ ಹೇಳಿದ್ರು ಪೇಮೆಂಟ್ ತಲೆ ಕಟ್ಸ್ಕೊಂಡ್ಬಿಡ, ನೀನು ಒಳಗಡೆ ಹೋಗು ಫಸ್ಟ್, ಆಮೇಲೆ ನೋಡ್ಕೊಳ್ಳೋಣ. ಪೇಮೆಂಟ್ ಮುಗಿಸ್ಕೊಳ್ಳೋ ನೀನ್ ಸಂಬಂಧ ಮಾಡೋದು ಎಲ್ಲ ಬಂದೇ ಬರುತ್ತೆ ಕೋಟಿ ಅಂತ. ಇದೆಲ್ಲ ಯಾವ್ದೋ ಸಣ್ಣ ಪುಟ್ಟಕ್ಕೋಸ್ಕರ ತಲೆ ಕಟ್ಸ್ಕೊಂಡ್ಬಿಡ, ಹೋಗು ಅಂತ ಹೋಗಿ ಬಂದಿದ್ದು. ಕೊಡಲ್ಲ ಪೇಮೆಂಟ್ ಅದು ಇದು, ಅದು ನನ್ನ ಪ್ರಕಾರ ಸುಳ್ಳು ಅಂತ ಅನ್ಕೊಂತೀನಿ. ಎರಡು ವಿಚಾರನೂ ಸುಳ್ಳು. ಯಾರೋ ಅವ್ರು ನಮ್ಗೆ ಕೊಡ್ತಾರೆ ಪೇಮೆಂಟ್, ನಾವ್ ಅದಕ್ಕೂ ಒಪ್ಕೊಬೇಕು, ಅದೆಲ್ಲ ಏನಿಲ್ಲ. ಡಿಮ್ಯಾಂಡ್ ನಿಮ್ ಜಸ್ಟ್ ನೀವು ಡಿಮ್ಯಾಂಡ್ ಮಾಡಿ, ಅವ್ರು ಅಷ್ಟು ಡಿಮ್ಯಾಂಡ್ ಇದೆ, ಅವ್ರು ಡಿಮ್ಯಾಂಡ್ ಮಾಡ್ತಾರೆ. ಇಲ್ಲ ವ್ಯಾಪಾರ ಅಷ್ಟೇ. ಇವಾಗ ಏನೇ ಮಾಡಕ್ ಹೋದ್ರೆ ಇವತ್ತು ವ್ಯಾಪಾರ ಇಲ್ಲ ಅಂದ್ರೆ ಏನೂ ಮಾಡಕ್ಕಾಗಲ್ಲ. ಇವತ್ತು ಜಗಳ ಮಾಡಿದ್ರೆ ಬಿಗ್ ಬಾಸ್ ಅಲ್ಲಿ, ರೇಗಾಡಿದ್ರೆ ಮತ್ತೊಂದು ಡ್ರಾಮಾ ಮಾಡಿದ್ರೆ ರೈಸ್ ಆಗುತ್ತೆ, ಅವ್ರಿಗೆ ದುಡ್ಡು ಆಗುತ್ತೆ ಅಲ್ವಾ. ನಾವ್ ಏನೇ ಮಾಡಬೇಕಂದ್ರೆ ಇವಾಗ ಹುಚ್ಚ ಹೋಗ್ಬೇಕಂದ್ರೆ ಒಂದ್ ₹5 ಟೈರ್ಡ್ ಕೊಟ್ಬಿಟ್ಟು ಹೋಗ್ಲೇಬೇಕಲ್ಲಿ ಅಲ್ವಾ. ಬಿಸ್ನೆಸ್ ಪ್ರತಿ ಕಡೆ ಬಿಸ್ನೆಸ್ ಇದ್ದೇ ಇರುತ್ತೆ. ಆತರ ಇನ್ನೊಂದು ಪೇಮೆಂಟ್ ಬರಲ್ಲ ಮತ್ತೊಂದು. ನನಗೆ ಇವಾಗ 50% ಅಮೌಂಟ್ ಬಂದಿದೆ, ಇರೋದು ಓಪನ್ ಆಗಿ ಹೇಳ್ತೀನಿ. 50% ಅಮೌಂಟ್ ಬಂದಿದೆ. ಫಿನಾಲೆ ಹೋಗಾದ್ಮೇಲೆ, ಫಿನಾಲೆ ಎಲ್ಲ ಮುಗಿದಾದ್ಮೇಲೆ ಇನ್ನ 50% ಅಮೌಂಟ್ ಬರುತ್ತೆ. ಅವಾಗ ಬಂದಿಲ್ಲ ಅಂದ್ರೆ ನಾನೇ ಓಪನ್ ಆಗಿ ಹೇಳ್ತೀನಿ, ಬಂದಿಲ್ಲ ಸ್ವಾಮಿ ನನ್ನ ಅಮೌಂಟ್ ಅಂತ ನಾನೇ ಓಪನ್ ಆಗಿ ಬಂದು ಎಲ್ಲ ಕಡೆ ಹೇಳ್ತೀನಿ. ಅಲ್ಗಂಟ ಸುಮ್ಮನೆ ಈ ತರ ಸುಳ್ಳು ಮಾಡಿ ಬಂದಿದೆ ಅಷ್ಟೇ. ನನಗೆ 50% ಆಮೇಲೆ ಕೊಡ್ತಾರೆ. ಇದ್ರ ಬಗ್ಗೆ ಎಲ್ಲ ಸುಮ್ಮನೆ ಸುಳ್ಳು ಹೇಳೋದು, ಕೆಟ್ಟದ್ದು ಒಂದು ಅದಕ್ಕೆ ತಗೊಂಬಂದ್ ಕೊಡೋ ಪ್ರೊಜೆಕ್ಟ್ ಮಾಡೋದು ನಾವು. ಯಾಕಂದ್ರೆ ಕೋಟಿ ಜನ ನೋಡ್ತಾ ಇರ್ತಾರೆ, 1000 ಜನ ನೋಡ್ಬೋದು ಈ ವಿಡಿಯೋನ ಅಲ್ವಾ. ಆ 1000 ಜನ ಇನ್ನೊಂದು 10,000 ಜನ ಕೇಳ್ತಾರೆ ಹೋಗಿ ಈ ತರ ಮಗ ಈ ತರ ನಡೀತಿದೆ ಅಂತ. ಅದು ನಾವು ಸುಳ್ಳು ಹೇಳಿ ಶೋನ ಕೆಡಿಸ್ಬಾರ್ದು. ಕೆಲವೊಂದ್ ಕಡೆ ನಂಗೆ ನೆಗೆಟಿವ್ ಅನ್ಸಿದೆ, ನಾನು ನೆಗೆಟಿವ್ ಅಂತ ಹೇಳಿದೀನಿ. ನನಗೆ ಪಾಸಿಟಿವ್ ಅನ್ಸಿದೆ, ನನಗೆ ಹ್ಯಾಪಿ ಆಗಿದ್ದಾಗ ನಾನು ಹ್ಯಾಪಿ ಆಗಿದ್ದೇನೆ ಅಂತ ಹೇಳಿದ್ದೀನಿ. ಅದೆಲ್ಲ ಮಾತಾಡಿದಾಗ ಕೆಲವು ಕಮೆಂಟ್ ಗಳನ್ನ ನಾನು ನೋಡಿದಾಗ ಯಾವ ರೀತಿ ಬರುತ್ತೆ ಅಂದ್ರೆ, ಇವರು ದರ್ಶನ್ ಅವ್ರು ಬಕೆಟ್ ಹಿಡಿತಾರೆ ರಕ್ಷಕ್, ಇದು ರಕ್ಷಕ್ ಬುಲೆಟ್ ಅಲ್ಲ ಬಕೆಟ್ ಅನ್ನೋ ಕಮೆಂಟ್ ಎಲ್ಲ ಆಗ್ತಾ ಇದ್ರೆ ಅಂತವ್ರಿಗೆ ಏನ್ ಹೇಳ್ಬೋದು? ಅದನ್ನ ಹೇಳಿದ ಅವಾಗ್ಲೇ, ಅಂತವ್ರಿಗೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ನಮಗ್ ಬಿಳಿಗಡ್ಡ ಬಿಳಿ ಕೂದಲು ವಯಸ್ಸಾಗ್ಬಿಡ್ತದೆ ಅಷ್ಟೊತ್ತಿಗೆ. ಕಮೆಂಟ್ ಎಲ್ಲ ರಿಪ್ಲೈನು ಕೊಡಬಾರ್ದು, ನೋಡಕ್ಕೂ ಹೋಗ್ಬಾರ್ದು. ಯಾಕೆ ಅಂತ ಹೇಳಿದ್ರೆ
ಅವ್ರಿಗೇನು ಕಿಸಕ್ ಆಗಿರಲ್ವಲ್ಲ, ಅವ್ರಿಗೇನು ಮಾಡಕ್ ಆಗಿರಲ್ಲ, ಅವ್ರ ಕೆಲಸ ಅವ್ರೇನು ದಬಕಕ್ ಆಗಿರಲ್ವಲ್ಲ, ಆ ಫ್ರಸ್ಟ್ರೇಷನ್ ಎಲ್ಲ ತೊಗೊಂಡ್ ಪಾಪ ಇಲ್ಲ ಆಗ್ತಾರೆ. ನಾವು ಬೆಳಿತಾ ಇದೀವಿ ಅನ್ನೋ ಫ್ರಸ್ಟ್ರೇಷನ್ ಇಲ್ಲಿಗೆ ತೊಗೊಂಬಂದಾಕೆ ಒಂದ್ ಕಮೆಂಟ್ ಹಾಕ್ತಾರೆ ಅಷ್ಟೇ. ಕಮೆಂಟ್ ಹಾಕಕ್ಕೆ ₹100 ಕೊಡೋದ್ ಬೇಕಾಗಿಲ್ಲ. ಸುಮ್ನೆ ಒಂದ್ ವೈಫೈ ಇರುತ್ತೆ, ಒಂದ್ ಡೇಟಾ ಇರುತ್ತೆ, ಉಜ್ಜಾಡ್ತಾರೆ, ಒಂದ್ 10 ಕಮೆಂಟ್ಗಳು ಹಾಕೊಂಡು ಹೋಗ್ತಾರೆ. ಪಾಪ ಓದೋರು ಓದ್ತಾರಲ್ಲ, ಅವರು ಕೆಲಸ ಇರಲ್ಲ ಅರ್ಧ. ಓದೋರು ಕಮೆಂಟ್ಸ್ ಓದೋರು ಅವರು ಕೆಲಸ ಯಾವುದೇ ರೀತಿಲಿ ದರ್ಶನ್ ಅವ್ರಿಗೆ ಒಂದು ಬಕೆಟ್ ಹಿಡಿಯಂತ ಕೆಲಸಗಳನ್ನ ಯಾವ್ದು ಮಾಡ್ತಾ ಇಲ್ಲ ಅಂತ ನೇರವಾಗಿ ಹೇಳ್ಬೋದು. ಏನಕ್ಕೆ ಹಿಡಿಬೇಕು? ನಮ್ಮ ಅಪ್ಪನೇ ಒಂದು ಬ್ರ್ಯಾಂಡ್ ಸ್ವಾಮಿ, ನಮ್ಮ ಅಪ್ಪನೇ ಬುಲೆಟ್ ಅನ್ನೋದೇ ಒಂದು ಬ್ರ್ಯಾಂಡ್. ನಾನು ಯಾರಿಗೂ ಬಕೆಟ್ ಹಿಡ್ಕೊಂಡು ಬರ್ಸಬೇಕಾಗಿಲ್ಲ. ಪ್ರೀತಿ ಅಭಿಮಾನ ಅಷ್ಟೇ ಅದು ಬಾಸ್ ಮೇಲೆ ಇರೋದು. ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಮಸಾಟ ಹಾಕಿ ಒಂದು ಶೋಗೆ ಹೋಗ್ತೀನಿ, ಅಲ್ಲೂ ಹೇಳಿದ್ದೆ ನಂಡಿ ಬಾಸ್ ಅಭಿಮಾನಿ ಅಂತ. ಇವತ್ತಿಗೂ ಹೇಳಿದೀನಿ, ಮುಂದಕ್ಕೂ ಹೇಳ್ತೀನಿ. ಅವತ್ತು ಫ್ಯಾಮಿಲಿ ಅಂತ ಹೇಳಿದ್ರೆ ಇವತ್ತು ಫ್ಯಾಮಿಲಿ ಅಂತ ಹೇಳ್ತೀನಿ, ಮುಂದಕ್ಕೂ ಫ್ಯಾಮಿಲಿ ಅಂತ ಹೇಳ್ತೀನಿ. ಈಗ ಅವ್ರ ಜೊತೆ ನಿಮ್ಗೆ ಒಡನಾಟ ಇದೆಯಾ ಇವತ್ತು? ಅಂದ್ರೆ ನನ್ನ ಬಗ್ಗೆ ತಿಳ್ಕೊಂಡು ಮಾತಾಡ್ತಾ ಇರ್ತಾರೆ ಒಂದಷ್ಟು, ನಾವು ತಿಳ್ಕೊಂತಾ ಇರ್ತೀನಿ ಅಷ್ಟೇ. ನಾನೇನಾದ್ರು ಒಂದು ಬೇಕು ಒಂದ್ ಕೆಲಸ ನಾನು ಮಾಡಿದ್ರೆ ಅವ್ರ ಮುಂದೆ ಒಂದು ನಿಂತ್ಕೊಳ್ಳೋದು ನನಗೂ ಒಂದು ಧೈರ್ಯ ಇರುತ್ತೆ, ನನಗೂ ಒಂದು ಖುಷಿ ಅನ್ನೋದಿರುತ್ತೆ. ಕೈಯಲ್ಲಿ ಒಂದು ಕೆಲಸ ಅನ್ನೋದಿರ್ಬೇಕು ನನ್ನ ಕೈಯಲ್ಲೂ. ನಾನು ಏನೂ ಮಾಡಿದ್ರೆ ಅವ್ರ ಪರ ಹೋಗಿ ಅವ್ರ ಜೊತೆ ಹೋಗಿ ನಿಂತ್ಕೊಂಡಾಗ ಏನ್ ಅನ್ಸ್ಬಿಡುತ್ತೆ ಅಂತ ಹೇಳಿದ್ರೆ ಅದು ಅನ್ಕೊಂತಾರೆ ಇವ್ನು ಬಕೆಟ್ ಹಿಡಿತಿದ್ದಾನೆ ಅಂತ. ಆಯ್ತಾ? ನಾನು ಸ್ಥಾನಮಾನಕ್ಕೆ ಬಂದ್ಮೇಲೆ ಜೊತೆ ನಿಂತಾಗ್ಲೂ ಬೇರೆ. ಖಂಡಿತ ನಾನೇನಾದ್ರು ಒಂದು ಪ್ರಾಡಕ್ಟ್ ಮಾಡಿದಾಗ ಆ ಪ್ರಾಡಕ್ಟ್ ನ ಅವ್ರು ತಗೊಂಡೋಗಿ ತೋರಿಸಿದಾಗ ನನ್ ಮಗು ಇದು ನೀವು ನೋಡ್ಕೊಳ್ಳಿ ಅಂತ ಕೊಟ್ಟಾಗ ಅವ್ರು ಅದನ್ನ ಬಂದು ಪ್ರೊಜೆಕ್ಟ್ ಮಾಡ್ತಾರೆ, ಅಡ್ವೈಸ್ ಮಾಡ್ತಾರೆ, ಈ ತರ ಇದೆ ನನ್ನ ಹುಡುಗಂದು, ನನ್ ಬುಲೆಟ್ ಮಗಂದು, ಇದ್ ಮಾಡ್ರಿ ಅಂತ. ನಾನ್ ಏನೂ ಮಾಡಿದ್ರೆ ಅವ್ರ ಹತ್ರ ಹೋಗಿ ಏನು ನಿಂತ್ಕೊಂಡ್ಲಿ, ಕೆಲಸ ಮದುವೆ ಮಾಡ್ದಾಗ್ಲಾಗ್ಲಿ ಅಥವಾ ನಿಮ್ಮ ತಂದೆಯವರು ತೀರೋದ್ಮೇಲೆ ಅದರಲ್ಲಿ ಯಾವ್ದು ಕರೆ ಮಾಡಿ ಮಾತಾಡಿದ್ದು ಅಥವಾ ನಿಮ್ಗೊಂದು ಸಾಂತ್ವನ ಹೇಳಿದ್ದು ಏನಾದ್ರು ಮಾಡಿದ್ರು? ನಮ್ಮ ಅಮ್ಮನ ಹತ್ರ ಮಾತಾಡಿದ್ರು ಅಂತ ನಮ್ಮ ಅಪ್ಪ ತಿಳ್ಕೊಂಡಾಗ ಅದಾದ್ಮೇಲೆ ನಾನ್ ತುಂಬಾ ಸೈಲೆಂಟ್ ಆದ ಒಂದು ವಿಷಯದಲ್ಲಿ. ಎಲ್ಲೇ ಇದ್ರು ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ 100%. ನಾನು ಎಲ್ಲೇ ಇದ್ರು ನನ್ನ ಅವ್ರ ಮೇಲೆ ಇರೋ ಪ್ರೀತಿ ಯಾವತ್ತೂ ನನ್ ಕಮ್ಮಿ ಆಗಲ್ಲ. 1000 ಜನ 1000 ಹೇಳಬಹುದು ಹಂಗೆ ಹಿಂಗೆ ಮತ್ತೊಂದು ಅಂತ, ಅದ್ ಯಾವತ್ತಿಗೂ ಕಮ್ಮಿ ಆಗಲ್ಲ. ಆ ಪ್ರೀತಿ ಅಭಿಮಾನ ಇವತ್ತಿಗೂ ಇರುತ್ತೆ, ಮುಂದಕ್ಕೂ ಇರುತ್ತೆ. ಯಾವ್ದೇ ಸಿನಿಮಾ ಬಗ್ಗೆ ಬುಲೆಟ್ ಪ್ರಕಾಶ್ ಅವರು ಅತಿ ಹೆಚ್ಚು ಒಡನಾಟ ಇಟ್ಕೊಂಡಿದ್ರು. ಹೌದು, ಅವ್ರ ಜೊತೆ ಅಷ್ಟು ಫ್ರೆಂಡ್ಶಿಪ್ ಬಾಂಡಿಂಗ್ ಇದು, ಅಷ್ಟು ಸಿನಿಮಾಗಳು ಕಂಟಿನ್ಯೂಸ್ ಮಾಡ್ಕೊಂಡ್ ಬಂದಿದ್ದು. ದರ್ಶನ್ ಪಕ್ಕದಲ್ಲಿ ಬುಲೆಟ್ ನಿಂತ್ಕೊಂಡ್ರೆ ಗುರು ಸೂಪರ್ ಅಂತ ಜನಗಳು ಹೇಳಿದ್ದಾರೆ ಅಲ್ವಾ. ಅಪ್ಪ ಬಾಸ್ ಹಿಂಗ್ ನಿಂತ್ಕೊಂಡ್ರೆ ಸ್ಕ್ರೀನ್ ಇಡೀ ಸ್ಕ್ರೀನ್ ತುಂಬ್ದಂಗೆ ಲೆಕ್ಕ ಅದು. ಆ ತರ ಅಲ್ಲಿಂದ ಕಾಂಬೋ ಹಿಟ್ ಆಗಿ ಬಂದಿರೋದು ಅವ್ರದ್ದು. ಇವತ್ತು ಹೇಳ್ಬೋದು ಅವ್ರ ಮಗ ಬಕೆಟ್ ಹಿಡಿತೀನಿ ನಾನು ಮತ್ತೊಂದು ಮಾಡ್ತೀನಿ ಅಂತ. ಯಾರು ಇಲ್ದಿರೋರಿಗೆ ಸಪೋರ್ಟ್ ಮಾಡಿ, ಮತ್ತೆ ನಿಮ್ಗೆ ತಾಕತ್ತಿದ್ರೆ. ನಾನು ಹಿಂದೆ ನಮ್ಮ ಅಪ್ಪ ಇಲ್ಲ ಅಲ್ವಾ, ನೀವುಗಳು ಸಪೋರ್ಟ್ ಮಾಡಿ ಅಲ್ವಾ. ನೆಗೆಟಿವ್ ಕಮೆಂಟ್ಸ್ ಮಾಡ್ತಿರಲ್ಲ ಅಂತವ್ರು ನಾನು ಹೇಳ್ತಿರೋದಪ್ಪ, ನನ್ನ ಬೆಳ್ಕೊಂಡ್ ಬಂದಿದಾರ ಎಲ್ಲಾರು ನನ್ನ ಬೆಳೆಸಿದಾರೆ ಜನ ಇಲ್ಲ ಅಂತ ಹೇಳೋದು. ಯಾಕಂದ್ರೆ ಇವ್ರು ಆ ಸಿನಿಮಾ ಮಾಡಿರೋರು ಯಾರು ಅಂತ ಜನ ಕೇಳ್ತಾರೆ. ನಾನು ಒಂದೇ ಒಂದು ಸಿನಿಮಾ ಮಾಡಿ ಜನ ನಾನು ಎಷ್ಟು ಪ್ರೀತಿಸ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಸಾಕು ಸ್ವಾಮಿ, ಇನ್ನೇನು ಬೇಡ. ಜನಕ್ಕೆ ರಿಯಲ್ ಅನ್ನೋದು ಯಾವ್ದು ಅಂತ ಅದು ಬೇಕು, ರಿಯಲ್. ಫೇಕ್ ಅನ್ನೋದು ಯಾವ್ದು ಬೇಡ. ಹಿಂದೆ ಒಂದು ಬುಟಾಟಿಕೆ ಮಾತುಗಳು ಮತ್ತೊಂದು ಅದು ನನಗ್ ಬರಲ್ಲ. ನಾನು ಇರೋದ್ ನೇರ ನೋಡಿ ಹೇಳ್ತೀನಲ್ವಾ, ಜನಕ್ಕೆ ಅದು ಇಷ್ಟ ಆಗುತ್ತೆ. ಕೆಲವ್ರಿಗೆ ಅದು ಉರಿ ಅನ್ಸುತ್ತೆ, ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ಈಗ ನಿಮ್ಗೆ ಮೊದ್ಲೇ ನಾನು ಎಂಟ್ರಲ್ಲಿ ತಗೊಂಡೆ ಇಂಟ್ರೊಡಕ್ಷನ್ ಒಂದು ಮಾಡೋದು ಒಂದು ಸಿನಿಮಾಗೆ ಎಷ್ಟೊಂದು ಬಿಲ್ಡಪ್ ಬೇಕಾ, ಈ ತರ ಮಾತುಗಳೆಲ್ಲ ಆಡ್ತಾರೆ. ಅಂತವ್ರಿಗೆ ಉತ್ತರನ ಚಿತ್ರದ ಮುಖಾಂತರನೇ ಕೊಡ್ತೀನಿ ಅಂತ ನೀವು ಹೇಳಿದ್ರಿ. ಇವಾಗ ನಾನು ಅಷ್ಟು ಬಿಲ್ಡಪ್ ಬೇಕಾ ಅಂತ ಹೇಳ್ತಾರಲ್ವಾ, ನಾನ್ ದುಡ್ಡು ಕೊಟ್ಟು ಹಾರ ಹಾಕ್ಸ್ಕೊಳ್ಳಲ್ಲ, ನಾನ್ ದುಡ್ಡು ಕೊಟ್ಟು ಬಾಟಿ ಮಾಡ್ಸ್ಕೊಳ್ಳಲ್ಲ, ಇಟ್ಕೊಂಡು ಓಡಾಡ್ತಾನೆ. ಈ ವಯಸ್ಸಿಗೆ ಇದೆಲ್ಲ ಬೇಕಾ, ಯಾವ್ದು ಏನ್ ದೊಡ್ಡ ಸಾಧನೆ ಮಾಡಿದಂತ ಬಾಡಿಗಾಡ್ಬೇಕು, ಯಾವ ಶತ್ರುಗಳು ಇರ್ತಾರೆ ಇವರಿಗೆ ಅಂತ ಮಾತಾಡ್ತಾರೆ. ಬಾಡಿ ಗಾರ್ಡ್ ಅನ್ನೋ ಒಂದು ಹಿಂಗಿರ್ತಾರೆ ಅಂತ ಹೇಳಿದ್ರೆ ಅಕ್ಕಪಕ್ಕ ಸೂಟ್ ಬೂಟ್ ಹಾಕೊಂಡು ಬ್ಲಾಕ್ ಬಟ್ಟೆ ಹಾಕೊಂಡು ನಿಂತ್ಕೊಂಡು ಗ್ಲಾಸ್ ಹಾಕೊಂಡು ಹಿಂಗಿರ್ತಾರೆ. ಅದ್ ಯಾವ್ದೇ ವಿಡಿಯೋ ತೋರಿಸ್ಬಿಡಿ ಅದು ಇದಾರ. ಜನಗಳನ್ನ ಸೈಡ್ ಬಿಡಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಸೇಫ್ಟಿಯಾಗಿ ನಿಮ್ನ ಕರ್ಕೊಂಡು ಬರೋ ಅಂತ ಜಾಗದಲ್ಲಿ ಬಾಡಿ ಗಾರ್ಡ್ ಅಂತ ಅವ್ರು ತಿಳ್ಕೊಳ್ಳೋದು. ಸಿನಿಮಾನೇ ಮಾಡಿರಲ್ಲ ಕೆಲವು ಆರ್ಟಿಸ್ಟ್ ಮಕ್ಕಳುಗಳು ಹಂಗ್ ಮಾಡ್ತಾರೆ. ಅದಕ್ಕೇನಂತೀರ? ಇವಾಗ ನಾನ್ ಸಿನಿಮಾ ಮಾಡಿದೀನಿ, ಫೇಮ್ ಬಂದಿದೆ, ನನಗ್ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ, ಅದು ತಪ್ಪೇ ಅಂತ ಅನ್ಕೊಂಡ್ಲಿ, ಐ ಡೋಂಟ್ ಕೇರ್, ಅದಕ್ಕೆ ನಾನು ಉತ್ತರ ಕೊಡಲ್ಲ. ಕೆಲವರು ಸಿನಿಮಾನೇ ಮಾಡಿಲ್ಲ ಆರ್ಟಿಸ್ಟ್ ಮಕ್ಕಳುಗಳು, ಅಂತವ್ರು ಪ್ರೊಟೆಕ್ಷನ್ ಕೊಡ್ತೀರಾ ಮತ್ತೆ ನೀವು? ಅದನ್ನೇನಂತೀರಾ? ಬಟ್ ಅದು ಅವ್ರ ತಂದೆ ಇದಾರೆ ಹಿಂದೆ ಹೇಳ್ಬಿಟ್ಟು ನಿಮ್ಗೆ ಭಯ, ಏನಾದ್ರು ಹೇಳ್ಬಿಡ್ತಾರೆ ಅಂತ ಭಯ. ನನ್ನ ಹಿಂದೆ ಯಾರು ಇಲ್ಲ ಅಂತ, ನನ್ನ ಹಿಂದೆ ಯಾರು ಇರೋದ್ ಬೇಡ, ನನ್ನ ಹಿಂದೆ ಜನ ಇದಾರೆ ಸಾಕು, ಅದಕ್ಕೆ ಪಾಸಿಟಿವ್ ಮಾಡ್ಕೊಳಕ್ಕೆ. ಆರು ಮಕ್ಕಳಿಗಾದ್ರೆ ಕೊಡ್ತೀರಾ? ಈಗ ಬದುಕಿದಾರೆ ಅವ್ರ ಅಪ್ಪನು, ಅಂದ್ರೆ ನಮ್ಮಪ್ಪ ಬದುಕಿದ್ರೆ ನೀವು ಸುಮ್ನೆ ಇರ್ತಾ ಇದ್ರೆ ಅಷ್ಟೇ ಪಿಕ್ಚರ್ ಮಾತಾಡ್ತಾ ಇದ್ದೀರಾ. ಇವಾಗ ರಕ್ಷಕ್ ಅವ್ರ ಅಪ್ಪ ಇದ್ದಿದ್ರೆ ಇಷ್ಟೊಂದು ಲಾಂಚ್ ಆಗ್ಬಿಟ್ಟಿರೋದು, ಇಷ್ಟೊಂದು ನಮ್ಮ ಮನೆ ಮುಂದೆ ಪ್ರೊಡ್ಯೂಸರ್ಗಳು ನಿಂತಿರೋದು. ನಾನು ಇವತ್ತು ಪ್ರೊಡ್ಯೂಸರ್ಗೆ ಅಲಿತಾ ಇದೀನಿ, ಕೇಳ್ತಾ ಇದೀನಿ, ಪ್ರೊಡ್ಯೂಸ್ ಮಾಡ್ಕೊಡೋಣ, ಪ್ಲಾನ್ ಮಾಡೋಣ ಅಲ್ವಾ. ಅದಕ್ಕೆ ಅದೆಲ್ಲ ತಲೆ ಕೆಡ್ಸ್ಕೊಂಬಾರ್ದು. ಒಬ್ಬ ಹಿಂದೆ ಇದಾನೆ ಅಂತ ಹೇಳಿದ್ರೆ ಎಲ್ಲ ಬಾಯ್ ಬಿಡ್ಸ್ಕೊಂಡಿರ್ತಾರೆ, ಯಾರು ಇಲ್ಲ ಅಂತ ಹೇಳಿದ್ರೆ ಇವೆಲ್ಲ ಮಾತಾಡೋದು. ಅಂದ್ರೆ ನಮ್ಗೆ ಬ್ಯಾಕ್ ಬೋನ್ ಆಗೋ ತನಕ ಅಟ್ಲೀಸ್ಟ್ ನನ್ನ ಸ್ಥಾನಮಾನ ಸಿಗತ್ತೆ. ನಾನು ಹೇಳೋದು ಒಂದೇ, ಯಾವಾಗ್ಲೂ ಖುಷಿಯಾಗಿ ಹೇಳ್ತೀನಿ, ಬಜಾರಲ್ಲಿ ನಾನು ಇರ್ಬೇಕು, ಇದೀನಿ, ಇರ್ತೀನಿ. ನೀವ್ ಎಷ್ಟೇ ನೆಗೆಟಿವ್ ಮಾಡಿ ಪಾಸಿಟಿವ್ ಮಾಡಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ ಅವನಿಗೆ ದೌಲತ್ತು ದುರಾಂಕಾರ ಏನ್ ಬೇಕಾದ್ರೂ ಹೇಳಿ, ನಿಮ್ಮ ಬಾಯಲ್ಲಿ ನಾನು ಇದೀನಾ, ನನಗೆ ಅಷ್ಟೇ ಬೇಕಾಗಿರೋದು. ಏನಾದ್ರು ಕೊಟ್ಟಿರಿ. ನೈಟ್ ಮಲಗೋ ಟೈಮಲ್ಲಿ ನಾನು ವಿಡಿಯೋ ನೋಡ್ತೀರಾ, ಬೆಳಗ್ಗೆ ಎದ್ದಾದ್ಮೇಲೆ ಒಂದು ವಿಡಿಯೋ ನೋಡ್ತೀರಾ, ಒಂದ್ ಸ್ಕ್ರೋಲ್ ಮಾಡೋ ಟೈಮಲ್ಲಿ ವಿಡಿಯೋ ನೋಡ್ತೀರಾ, ಅಷ್ಟು ಸಾಕು. ಒಂದ್ ಲೈಕ್ ಕೊಡ್ತೀರಾ, ಒಂದ್ ವ್ಯೂಸ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಬೆಳೆಸ್ತಾ ಇರಿ, ಹರಿಸ್ತಾ ಇರಿ.
ಏನೂ ಬೇಜಾರಿಲ್ಲ. ಇದೇ ರೀತಿ ಇನ್ನ ಖುಷಿಯಾಗಿ ಚೆನ್ನಾಗಿರ್ತೀನಿ, ತಿರುಗಾಡ್ಕೊಂಡೇ ಓಡಾಡ್ಕೊಂಡಿರ್ತೀನಿ. ನನ್ನ ಜನ ಎಲ್ಲೆಲ್ಲಿ ಬೆಳೆಸ್ಬೇಕಂತ ಅನ್ಕೊಂಡಿರೋ ಅವ್ರ ಕಡೆ ಎಲ್ಲ ಹೋಗ್ತೀನಿ, ಅವ್ರ ಮನ್ಸಿಗೆ ನುಗ್ತೀನಿ. ಅವ್ರ ಏನ್ ಮಾಡ್ಬೇಕಂತ ಅನ್ಕೊಂಡಿರೋ ಎಲ್ಲ ಮಾಡ್ತಾ ಇರ್ತಾರೆ ಪ್ರೀತಿಯಿಂದ, ಸನ್ಮಾನ ಅಂತೆ ಮತ್ತೊಂದಂತೆ ಏನೇನೋ ಮಾಡ್ತಾ ಇರ್ತಾರೆ. ಎಲ್ಲ ಪ್ರೀತಿಯಿಂದ ಸ್ವೀಕರಿಸಿದೀನಿ, ತೊಂದರೆ ಇಲ್ಲ. ಬಿಗ್ ಬಾಸ್ ಅಲ್ಲಿ ಈಗ ಟಾಪ್ ಅಲ್ಲಿ ಸ್ವಲ್ಪ ಜನ ಹೆಸರು ಓಡಾಡ್ತಾ ಇದೆ. ಅಂದ್ರೆ ವಿನ್ನರ್ ಯಾರು ಅಂದ್ರೆ ವಿನಯ್ ಅವ್ರು ಇರ್ಬೋದು, ಅಥವಾ ಕಾರ್ತಿಕ್, ಸಂಗೀತ, ಅಥವಾ ಧ್ರುವನ್ ಪ್ರತಾಪ್ ಅನ್ನೋ ಹೆಸರು ಕೂಡ ಓಡಾಡ್ತಿದ್ರು. 4 ಜನ ಹೆಸರು ಓಡಾಡ್ತಾ ಇದೆ. ಇನ್ನು ಹೊರತು ಸತೀಶ್ ಅವ್ರದ್ದು ಅಥವಾ ಕಾಳಿ ಸಂತೋಷ್ ಅವ್ರದ್ದು ಇವ್ರದ್ದೆಲ್ಲ ಸ್ವಲ್ಪ ಸೈಡ್ ಅಲ್ಲಿ ಇದೆ. ಅದರಿಂದ ಈ 3-4 ಜನಗಳಲ್ಲಿ ಯಾರು ಗೆದ್ರೆ ಉತ್ತಮ, ಯಾರು ಯಾಕೆ ಗೆಲ್ಲಬಾರ್ದು? ಯಾಕೆ ಗೆಲ್ಬಾರ್ದು, ಯಾರು ಗೆದ್ರು ಉತ್ತಮ, ಅದ ಹತ್ರ ನನ್ನ ಹತ್ರ ಉತ್ತರನೇ ಇಲ್ಲ. ಯಾರೇ ಗೆದ್ರು ನನ್ನ ಫ್ಯಾಮಿಲಿ ಗೆದ್ದಂಗೆ. ನಂಗೇನು ಹೊಟ್ಟೆ ಉರಿ ಆಗ್ಲಿ ಮತ್ತೊಂದಾಗ್ಲಿ ಏನೂ ಇಲ್ಲ. ಯಾರೇ ಗೆದ್ರು ಅಷ್ಟೇ ಖುಷಿ ಪಡ್ತೀನಿ. ಡ್ರೋನ್ ಪ್ರತಾಪ್ ಗೆದ್ರು ಅಷ್ಟೇ ಖುಷಿ ಪಡ್ತೀನಿ, ವಿನಯ್ ಗೆದ್ರು ಅಷ್ಟೇ ಖುಷಿ ಪಡ್ತೀನಿ, ಸಂಗೀತ ಗೆದ್ರು ಅಷ್ಟೇ ಖುಷಿ ಪಡ್ತೀನಿ. ಅದೇ ಈ ವರ್ಷ ಒಂದು ಹುಡುಗಿ ಗೆಲ್ಲಿ ಅಂತ ನನ್ನ ಅನಿಸಿಕೆ, ನನ್ನ ಆಸೆ ಅಷ್ಟೇ. ಅದ್ರ ಪ್ರಕಾರ ಸಂಗೀತನ ಗೆಲ್ಲಿಸ್ತಾರೆ ಅಂತ ಅನ್ಕೊಂಡಿದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಬೇರೆ ಒಬ್ಬ ದೇವ್ರಿದ್ರೆ ಬಿಗ್ ಬಾಸ್ ನನಗೆ ಇನ್ನೊಬ್ಬ ದೇವರು ಏನ್ ಆಡಿಸ್ತಾನೆ ಅಂತ ಗೊತ್ತಿಲ್ಲ. ಯಾವ ಟೈಮಲ್ಲಿ ಯಾರು ಬೇಕಾದ್ರೂ ಆಚೆಗೆ ಬರ್ಬೋದು, ಯಾವ ಟೈಮಲ್ಲಿ ಯಾರು ಬೇಕಾದ್ರೂ ಸೇವ್ ಆಗ್ಬೋದು, ಅವ್ರಿಗೆ ಇನ್ನೊಂದು ಅಡ್ವಾಂಟೇಜ್ ಕೂಡ ಬರ್ಬೋದು. ನೋಡೋಣ ಏನಾಗುತ್ತೆ ಅನ್ನೋದು. ಧ್ರುವನ್ ಪ್ರತಾಪ್ ಅವ್ರು ನೀವು ಮೊದಲೇ ಹೇಳ್ದಂಗೆ ಸ್ವಲ್ಪ ನಾಟಕಗಳಿದೆ, ಡ್ರಾಮಾಗಳಿದೆ ಅಂತ. ಅಂತವ್ರು ಗೆದ್ರೆ ಅದು ಒಳ್ಳೇದಾಗಲ್ಲ ಅನ್ನೋದು ಇರ್ಬೇಕಲ್ಲ ಒಂದು. ಇವಾಗ ಒಂದು ಪ್ರಶ್ನೆ ನನ್ನ ಹತ್ರ. ಡ್ರೋನ್ ಪ್ರತಾಪ್ ಓಕೆ, ಬಿಗ್ ಬಾಸ್ ನ ಕರ್ಕೊಂಬಂದ್ರಿ, ಬೆಳೆಸಿದೀರಾ, ಪಾಪ ನಿಜವಾಗ್ಲೂ ಖುಷಿ. ಯಾಕಂತ ಹೇಳಿದ್ರೆ ಅಷ್ಟ್ ನೆಗೆಟಿವ್ ಆಗಿತ್ತು, ಇವಾಗ ಅಷ್ಟೇ ಪಾಸಿಟಿವ್ ಆಗಿದೆ. Turn ಆಗಿದೆ. ನಿಜವಾಗ್ಲೂ ಅದು ತುಂಬಾ ಖುಷಿ ಇದೆ. ಯಾಕಂದ್ರೆ ಅವ್ರಿಗೊಂದು ತಂದೆ ತಾಯಿ ಅನ್ನೋದಿದ್ದಾರೆ. ನಾವ್ಯಾರು ವೈರಿಗಳಲ್ಲ, ಮತ್ತೊಂದಲ್ಲ, ಶತ್ರುಗಳಲ್ಲ ಅವ್ರನ್ನ ದ್ವೇಷಿಸಕ್ಕೆ. ಮತ್ತೊಂದು ಆ ಡ್ರೋನ್ ಪ್ರತಾಪ್ನ ನೀವು ಗೆಲ್ಲಿಸ್ತೀರಾ, ಓಕೆ. ಡ್ರೋನ್ ಪ್ರತಾಪ್ನ ಇಲ್ಲಿಗಂಟ ಕರ್ಕೊಂಡ್ ಬಂದಿದ್ದೀರಾ, ಆ ಅದಕ್ಕೂ ಓಕೆ, ತೊಂದರೆ ಇಲ್ಲ. ಎಲ್ಲ ಮುಗಿದಾದ್ಮೇಲೆ, ಶೋ ಮುಗಿದಾದ್ಮೇಲೆ ಡ್ರೋನ್ ಪ್ರತಾಪ್ ಅವ್ರ ಕಡೆಯಿಂದ ನಿಮ್ಗೆ ಏನಿದೆ ಪ್ರಾಫಿಟ್? ವಾಟ್ಸ್ ದ ಪ್ರಾಫಿಟ್? ಸಿನಿಮಾ ಆಕ್ಟ್ರಾ? ಅಟ್ಲೀಸ್ಟ್ ಸಿನಿಮಾ ಆಕ್ಟ್ರಾ? ಅಂದ್ರೆ ಅವರು ಹೇಳ್ತಿರೋ ಸೀರಿಯಲ್ ಆಕ್ಟ್ರಾ? ಅವ್ನು ಹೇಳಿದ ಆಲ್ಬಮ್ ಸಾಂಗ್ ಮಾಡ್ತಾರ? ಇಲ್ಲ ಶಾರ್ಟ್ ಮೂವಿ ಆಗ್ಲಿ, ಆಮೇಲೆ ಏನು ಕೊಡುಗೆ ಇಲ್ಲ ಅವರು, ಏನು ಇಲ್ವಲ್ಲ. ಬಟ್ ಅವರ ಕೊಡುಗೆ ಬಂದು ರೈತರ ಪರವಾಗಿರುತ್ತೆ ಅಂತ ಹೇಳೋ ಮಾತಿದೆ. ರೈತರ ಪರವಾಗಿ ಔಷಧಿ ಹೊಡಿಯೋದಕ್ಕೆ ಇದಕ್ಕಿಂತ ಮುಂಚೆ ಇತ್ತಾ? ಇದೆ. ಇಲ್ಲಿ ಡೊಂಗಿ ಡೊಂಗಿ ಮಾಡ್ಕೊಂಡು ಡ್ರೋನ್ಗಳನ್ನ ಉಪಯೋಗಿಸಿ ಔಷಧಿಗಳನ್ನ ಸಿಂಪಡಿಸೋದು. ಈಗ ಮೊದಲು ರೈತರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಒಂದು ಗದ್ದೆ, ಒಂದು ಎಕರೆಗೆ ಒಂದು ಔಷಧಿ ಸಿಂಪಡಿಸಬೇಕು ಹುಳಗಳಿಗೆ, ಒಂದು 4-5 ಜನನ ಬಿಟ್ಟು ಓಡಿಸ್ಬೇಕಾಗದು. ಒಂದು ಎಕರೆ ಹೊಡೆಯಷ್ಟರಲ್ಲಿ ಒಂದು ಅರ್ಧ ದಿನನೇ ಕಳೆದು ಹೋಗ್ತಾ ಇತ್ತು. ಬಟ್ ಈ ಡ್ರೋನ್ ಯೂಸ್ ಮಾಡ್ಕೊಂಡು 15 ನಿಮಿಷ 20 ನಿಮಿಷದಲ್ಲಿ ಮಾಡೋಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದು ಲಕ್ಷ ಕೋಟಿ ದುಡಿಯಂತ ಬಿಸ್ನೆಸ್ ಅಲ್ಲ. ಏನು 500,000 ಹೌದೌದು ಇದೆ ಅಂದ್ರೆ. ಇಲ್ಲ ಇಲ್ಲ, ನಾನು ಕೇಳ್ಪಟ್ಟಿದ್ದೆ. ನಾನು ಹೊರಗಡೆ ಇದ್ದಾಗ ನಮ್ಮ ವರ್ತೂರ್ ಸಂತೋಷ ಒಂದಷ್ಟು ಜಾಗಗಳಿದೆ, ಅದನ್ನ ಡ್ರೋನ್ ಪ್ರತಾಪ್ ಅವರು ಕೇಳ್ತಿದ್ರು. ಅವಾಗ ಹಣ 5,000 6,000 ಈ ತರ ಓಡ್ತಾ ಇರುತ್ತೆ. ಒಬ್ರೊಬ್ರಿಗೆ ಒಂದೊಂದು ದಡ್ಡಲ್ಲಿ ಓಡುತ್ತೆ, ಒಂದ್ ಎಕರೆಗೆ ಇಷ್ಟ ಆಗತ್ತೆ ಅನ್ನೋದು ಹೇಳ್ತಿದ್ರು. ಅದು ನಿಜ, ಸತ್ಯ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಅವ್ರು ಮಾಡಿಲ್ಲ, ಮತ್ತು ಆ ವಯಸ್ಸಿಗೆ ಅಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅಪ್ರಿಷಿಯೇಟಿವ್. ಅಂದ್ರೆ ಅದನ್ನ ದ್ರೋಣ ತಾನೇ ಕಂಡಿಡಿದೆ ಅನ್ನೋದನ್ನ ಮರ್ತ್ಬಿಟ್ಟಿದ್ದಾರೆ. ಈಗ ಅದು ತಪ್ಪು, ಮಾತಾಡ್ತಾ ಇಲ್ಲ. ಅದು ತಪ್ಪು. ಅದನ್ನ ನಾನು ತಪ್ಪು ಅಂತ ಒಪ್ಕೊಂಡಿದ್ದಾರೆ. ಹೌದು, ಅದು ನಾನು ತಪ್ಪು ಮಾತಾಡಿದ್ದೆ, ಯಾವ್ದೋ ಮಾತಿನ ಬರದಲ್ಲಿ ಮಾತಾಡಿದ್ದೆ ಅಂತ ಅವ್ರು ಇಲ್ಲಿ ಮಾತಾಡಿದ್ದೆ. ಇವಾಗ ಇಲ್ಲಿ ಮಾತಾಡಿದ್ರೆ ಅವ್ರು ಹೆಂಗೆ ಅಂತ ಹೇಳಿದ್ರೆ, ನೀವು ಎಷ್ಟೇ ಕಿರ್ಚಾಡಿ ಅಣ್ಣನ ಮುಂದೆ, ಅಣ್ಣ ಹೆಂಗೆ ಅಂದ್ರೆ, ಹೌದಾ ಅಣ್ಣ ಎಮ್ಮೆ ಮೇಲೆ ಮಳೆ ಊದಂಗೆ ಅಂತ ಹೇಳ್ತಾರೆ. ಹಂಗಿಲ್ಲ ಬೇಕಾದ್ರೆ ನನ್ನ ಪ್ರವೋಕ್ ಮಾಡೋದು. ನಾನು ಗೂಬೆ ಅಂದಾಗ ಪಕ್ಷಕರು ನೀವು ಅನ್ಬಾರ್ದು. ನನಗೆ ಏನ್ ಅನ್ಸುತ್ತೆ, ನನಗೆ ಇಲ್ಲಿಂದ ಇಲ್ಲಿ ಕೋಪ ಬರ್ತದೆ. ನನ್ನ ಹತ್ರ ಹಂಗ ಡ್ರಾ ಮಾಡೋದು ತಪ್ಪೇನಪ್ಪ. ನೀನು ಬೈತ್ಯಾ ಬೈ, ನೀನ್ ತಾಕತ್ತಿದ್ಯಾ ಬೈ. ಅದು ಯಾರೇ ಆಗಿರಿ, ನಾನು ವಿನಯ್ ನಿಂತ್ಕೊಂಡಿದ್ರೆ ನೀನ್ ತಾಕತ್ತಿದ್ದ ಗುರು ಬೈ, ನಾನು ಬೈತೀನಿ ಗುರು, ಆಯ್ತಾ. ನೀನೊಬ್ರೆ ಪುಡಂಗಲ್ಲ, ನಾನು ಪುಡಂಗೆ. ಹಿಂಗಿದ್ಬಿಟ್ಟೆ ಹೊರಗಡೆ ಬರ್ಬೇಕು, ಇಲ್ಲ ಹೊರಗಡೆ ಬರ್ಸಕ್ಕಾಗಲ್ಲ. ನಿಜವಾಗ್ಲೂ ತಲೆ ಕೆಟ್ಟ ಕೆರೆ ಹಿಡಿದ್ಬಿಟ್ಟು ಮೆಂಟ್ಲಾಗ್ಬಿಡ್ತೀವಿ ನಾವು ಹೊರಗಡೆ ಇದ್ರೆ, ಅಲ್ವಾ. ಪ್ರವೋಕ್ ಅದು. ಅಣ್ಣ ಮುಂದೆ ನೀವ್ ಎಷ್ಟೇ ಕರ್ಸಿ, ಹೌದಾ ಅಣ್ಣ, ಸರಿ ಅಣ್ಣ ಆಯ್ತು. ನಮ್ಗೆ ಅದ್ ಹೆಂಗೆ ಅಂತ ಹೇಳಿದ್ರೆ, ಅಣ್ಣ ನಾನು ನಿಮ್ಮ ಹತ್ರ ಮಾತಾಡಲ್ಲ ಅಣ್ಣ, ನಂಗೆ ವಾರಕ್ಕೆ ಸುದೀಪ್ ಅಣ್ಣ ಬರ್ಲಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀನ್ ಏನ್ ಗುರು ಕಿದ್ದಬಾಗ್ತಿದ್ಯಾ ಇಲ್ಲಿ, ಮತ್ತೆ ನೀನೇ ಮಾತಾಡ್ಬೋದು, ನೀನೇ ಮಾತಾಡು. ಇಷ್ಟೆಲ್ಲ ನೀನು ಮಾಡಿರೋನು, ಇಷ್ಟೆಲ್ಲ ಸುಳ್ಳು ಹೇಳ್ಕೊಂಡು ಪ್ರಪಂಚಕ್ಕೆ ನಾಮ ಹಾಕೊಂಡು ಬಂದಿರೋನು, ನಿನ್ಗೇನ್ ಹೊಸದಲ್ಲ. ಒಳಗಡೆ 17 ಜನಕ್ಕೆ ಬಂದು ಟೋಪಿ ಹಾಕೋದು, ಸರಿನಾ? 1 ಕೋಟಿ ಜನಕ್ಕೆ ಟೋಪಿ ಹಾಕಾಯ್ತು, 1 ಕೋಟಿ ಜನಕ್ಕೆ ಕಿರೀಟ ಇಟ್ಟಾಯ್ತು. ನೀನ್ 17 ಜನ ನಿನ್ಗೇನು ಇಲ್ಲ, ಒಂದೇ ವೇಳೆ ಹಿಂಗ್ ತಿರುಗಿಸ್ಬಿಡ್ತೀಯ ನೀನು. ಹಿಂಗ್ ತಿರುಗಿಸಿ ನಿಲ್ಸ್ಬಿಡ್ತೀಯ ಬೇಕಾದ್ರೆ ಅಂತ ಮಗಾನಿಲ್ಲ, ಅಲ್ವಾ. ಅದಕ್ಕೆ ಹಿಂಗೆ ಅನ್ಸ್ಬಿಡುತ್ತೆ ಅಂದ್ರೆ ನಿಜವಾಗ್ಲೂ ಬೇಜಾರಾಗಿರೋದು. ನಿಮ್ ಚಾನಲ್ಗೆ ಅವ್ನ ಕಡೆಯಿಂದ ನಿಮ್ಗೆ ಏನಾದ್ರು ಇದೆಯಾ, ಸೂಪರ್ ಆಗಿ ಬೆಳೆಸಿ. ಅದು ನಮ್ ಸಪೋರ್ಟ್ ಇರುತ್ತೆ, ಅವತ್ತಿಗೂ ಸಪೋರ್ಟ್ ಇರುತ್ತೆ. ಇವಾಗ ಆಚೆ ಬಂದಾದ್ಮೇಲೂ ಇವಾಗ ನಾನು ಯಾವ್ದಾದ್ರು ಕೆಲಸ ಬಂದ್ರೆ, ನಾನು ಡ್ರೋನ್ ಪ್ರತಾಪ್ ಯಾರಪ್ಪ ಅವ್ರಿಗೆ ಸ್ಪ್ರೇ ಹೊಡಿತಾರೆ, ನಾನೇ ಹೇಳ್ತೀನಿ, ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕೆಲವೊಂದು ವಿಷಯದಲ್ಲಿ ಡ್ರಾಮಾಗಳು ಬೇಡ, ನಾಟಕಗಳು ಬೇಡ, ಬೇಕು ಅಂತ ಬೆಳೆಸೋದಾಗ್ಲಿ, ಪ್ರವೋಕ್ ಮಾಡೋದಾಗ್ಲಿ ಅಂತ. ಇವತ್ತು ನನ್ನೇ ಅದೇ ರೀತಿ, ನನ್ನ ಅಪ್ಪ ಇಲ್ಲ, ನಾನು ಏನೂ ಮಾಡಿಲ್ಲ ಅಂತಲ್ಲ, ಹೊರಗಡೆ ಎಲ್ಲ ಮಾಡ್ಕೊಂಡೇ ಬಂದಿರೋ ನಾನು ಸುಮ್ಮನೆ ಕೂತಿದ್ದೀನಿ ಅಂತ ಹೇಳಿದ್ರೆ ಓಕೆ, ಒಪ್ಕೊಳ್ಳೋಣ. ನಾನು ಆಚೆ ಬರೋದ್ರಲ್ಲಿ ಏನೂ ಡೌಟ್ ಇಲ್ಲ ಅಂತ. ಎಲ್ಲಾ ಮಾಡಿ ಹೊರಗಡೆ ಸುಮ್ಮನೆ ನಾನು ಆಚೆ ಕಳಿಸ್ರಿ,
ಅಲ್ವಾ? ನನ್ನೇ ಇವತ್ತು ಅಲ್ಲಿ ಇಟ್ಕೊಂಡಿದ್ರೆ ಅಂದ್ರೆ ವೋಟಿಂಗ್ ಅಲ್ಲಿ ಏನಾದ್ರು ಮರೆ ಮಾತಾಡಲ್ಲ ಅದರಿಂದ ಏನಾದ್ರು ಸಮಸ್ಯೆ ಆಗುತ್ತೆ? ನಾನು ವೋಟಿಂಗ್ ನಂಬೋದೇ ಇಲ್ಲ ಗುರು. ವೋಟಿಂಗ್ ಇವೆಲ್ಲ ಎಲೆಕ್ಷನ್ ಅಲ್ಲೇ ಡೋಂಗಿ ವೋಟಿಂಗ್ ಮಾಡ್ತಾರಂತೆ, ಇದೆಲ್ಲ ಯಾರು ಇದಾಗ್ದಿರ. ಯಾಕಂದ್ರೆ ನೇರವಾಗಿ ಹೇಳಿದ್ರು ಯಾರು ನಮ್ಮ ಹರ್ಯವರ್ಧನ್ ಅವರು, ಫೇಕ್ ವೋಟಿಂಗ್ ನಡೆಯುತ್ತೆ ಸರ್ ಈ ಬಿಗ್ ಬಾಸ್. ಯಾಕಂದ್ರೆ ತಮಿಳ್ನಾಡಲ್ಲಿ ಇವಾಗ ಇದೇ ದೊಡ್ಡ ಗಲಾಟೆ ಆಗಿದೆ ಇವಾಗ ಅಲ್ಲಿ. ಅಂದ್ರೆ ಸುದೀಪ್ ಅಣ್ಣ ಹೇಳಿದೆ ತಗೊಳ್ಳೋಣ ನಾವು. 72 lakhs ಚೇಂಜ್ ಏನೋ ರೀಸೆಂಟ್ ಆಗಿ ಏನೋ ಒಂದು ವೋಟ್ ಅನೌನ್ಸ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ 34 ಲಕ್ಷ ಚಿಲ್ಲರೆ ಬರ್ತು ಸಂತೋಷ್ ಅವ್ರಿಗೆ. ಲಕ್ಷ ಓಟ್ ಬೀಳೋದು. ರಕ್ಷಕಗೆ 1700 1600 ಓಟ್ ಬಿದ್ದೈತೆ. ಈಗ ನಮ್ನ ಬಕ್ರಾ ಮಾಡ್ತಾ ಇದೀರಾ, ನಮ್ ಕಿವಿ ಹೂವು ಇಡ್ತಾ ಇದೀರಾ, ನಮ್ ಕಿವಿ ಲಾಲ್ ಬಾಗ್ ಆಗ್ಬಿಟ್ಟೈತಾ? 1,500 ಓಟ್ ರೀ. ನಮ್ಮ ಮನೆ ಸುಮ್ಮನೆ ಕೂತ್ಕೊಂಡು ಹಾಕೋರು 10 ಜನ 100 ಓಟ್ ಹಾಕೋ ಕೂತ್ಕೊಂಡ್ರು ಆಗೋಯ್ತಲ್ಲ ಅಲ್ಲೇ 1,500. ಎಷ್ಟು ಜನ ಹಾಕಿರಲ್ಲ. ಅದೇ ಅದು ಫೇಕ್ ಪಕ್ಕ ವೋಟಿಂಗ್ ಪ್ರಕಾರ ಬಿಗ್ ಬಾಸ್ ನಡೀತಾ ಇಲ್ಲ. ನಾನು ವೋಟಿಂಗ್ ಪ್ರಕಾರ ನಡೀತಿದೆ, ಮತ್ತೊಂದು ನಡೀತಿದೆಯಲ್ಲ. ನನ್ನ ವೋಟಿಂಗ್ ಎಲ್ಲ ನಿಮ್ಮ ವೋಟಿಂಗ್ ಅಲ್ಲಿ ಫೇಕ್ ಆಗಿದೆ. ನನ್ನ ವೋಟಿಂಗ್ ಅಲ್ಲಿ ಫೇಕ್ ಅಪ್ಪ. ಬೇರೆಯವ್ರ ವೋಟಿಂಗ್ ಅದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಮಾಡ್ಕೊಂಡ್ರೆ ಅದಕ್ಕೆ ಬಿಗ್ ಬಾಸ್ ನನಗೆ ಅದಕ್ಕೆ ದೂರ ಅಲ್ವಾ. ಆ ವಿಚಾರದಲ್ಲಿ ನನ್ನ ವಿಚಾರದಲ್ಲಿ ನಾನು ಹೇಳ್ತಾ ಇರೋದು. ಬೇರೆಯವ್ರ ವಿಚಾರದಲ್ಲಿ ಅವ್ರು ಬಂದಾಗ ಅವ್ರು ಕೇಳ್ಕೊಂಡ್ಲಿ ಮತ್ತೊಂದಾಗ್ಲಿ ಅದು ನನಗೆ ಸಂಬಂಧ ಅಲ್ಲ. ನನ್ನ ವೋಟಿಂಗ್ ಹೇಳ್ತಾ ಇರೋದು 1,500 ಚಿಲ್ಲರೆನ ಓಟ್ ತೋರ್ಸಿದ್ರಪ್ಪ. ನಿಮ್ಗೆ ಅಲ್ಲಿ ತೋರ್ಸುದ್ರ? ಇಲ್ಲ ಇಲ್ಲಿ ಯಾವ್ದೋ ಪಾಪ ಅಣ್ಣಂದಿರು ಟ್ರೋಲ್ ಪೇಜ್ ಅಲ್ಲಿ ಅದೆಲ್ಲ ಫೇಕ್. ಅದೆಲ್ಲ ಫೇಕ್ ಅಲ್ವಾ. ಅದನ್ನ ತೋರಿಸ್ಬಿಟ್ಟು ಅಣ್ಣಂಗೆ ಇಷ್ಟೇ ಓಟ್ ಬಿದ್ದಿರೋದು ಅಂತ ಹಂಚ್ಕೊಂಡಿಲ್ಲ, ಶೇರ್ ಮಾಡಿಲ್ಲ ಏನು. ಇಲ್ಲ ಇವಾಗ ಬಂದು ಸುದೀಪ್ ಆಡ್ತಾ ಇರೋದೆಲ್ಲ ಸುಳ್ಳು. ಅದೆಲ್ಲ ಹುಟ್ಟು ಸುಳ್ಳದು. ಅಲ್ಲಿ ಇಲ್ಲಿ ಬಂದು ಸುದೀಪ್ ಅಣ್ಣ 35 ಲಕ್ಷ 40 ಲಕ್ಷ ಅಂತ ಹೇಳ್ತಾರೆ. ಅಲ್ಲಿ ಬರೀ 2 ಲಕ್ಷ 3 ಲಕ್ಷ ಓಟ್ ಅಲ್ಲಿ ತೋರಿಸಿರ್ತಾರೆ. ಅದೇಂಗೆ ಎಲ್ಲ ಫೇಕ್. ಅದನ್ನ ನಂಬಕ್ಕಾಗಲ್ಲ, ಅಷ್ಟು ಸುಲಭವಾಗಿ ನಂಬಕ್ಕಾಗಲ್ಲ. ಡ್ರೋನ್ ಪ್ರತಾಪ್ ಅವ್ರನ್ನ ನಾವು ಚೇಂಜಸ್ ಅಂತ ಕರಿತಿರೋದು ಏನಕ್ಕೆ ಬಂದ್ರೆ ಒಂದೇ ಕಾರಣಕ್ಕೆ, ಅವರ ತಂದೆ ತಾಯಿ ಅವರು ಅವರ ಮನೆಗೆ ಹೋಗಿ ಬಂದಂತ ಕೆಲವು ದೃಶ್ಯಗಳು ಅಲ್ಲಲ್ಲ ನಾನು ಹೇಳ್ತಿರೋದು ಮನೆಗಳವ್ರಿಗೆ ನಾನು ಹೇಳ್ತಿರೋದಲ್ಲ. ಫ್ರಾಡು ಮತ್ತೊಂದು ಡೊಂಗಿ ಮಾಡ್ದಂತ ಚಾನಲ್ ಕೂಡ ನೀವು ತೋರಿಸಿದ್ರಿ, ಪ್ರೊಜೆಕ್ಟ್ ಮಾಡಿದ್ರಿ. ತೋರಿಸಿದ್ದಾರೆ ಚಾನಲ್ಗಳಲ್ಲಿ 3 ತರ ತೋರಿಸಿದ್ದಾರೆ. ಮೊದಲು ಒಬ್ಬ ಸೈನ್ಸಿಸ್ಟ್ ತರ ತೋರಿಸಿದ್ದಾರೆ, ಹೌದು. ಒಬ್ಬ ಸಾಧಕನ್ ತರ ತೋರಿಸಿದ್ದಾರೆ, ಹೌದು. ಇನ್ನೊಂದು ಸರಿ ಅವರು ಬಾಧೆ ಕೊಟ್ಟು ಹೌದು ಬಾಧಕರ ತರ ತೋರಿಸಿದ್ರು. ಕೆಲವರಿಗೆ 3ನೇ ಪಿಕ್ಚರ್ ಕ್ಲೋಸ್ ಮಾಡಿದ್ರಿ. 3ನೇ ಸಿನಿಮಾ ಈಗ 4ನೇ ಪಿಕ್ಚರ್ ಇವಾಗ ಓಪನ್ ಆಯ್ತು. ಇಲ್ಲ 3ನೇ ಸಿನಿಮಾ ಬರ್ತಾರೆ ಇವಾಗ. ಇದು 3ನೇ ಸೀಸನ್. 3ನೇದ್ರಲ್ಲಿ ಮತ್ತೆ ಶೇಡ್ ಚೇಂಜ್ ಆಗ್ತಿದೆ ಅಲ್ವಾ. ಅಲ್ವಾ ಜನರೇಷನ್ ತುಂಬಾ ಫಾಸ್ಟ್ ಆಗಿದೆ. ಅಂತವ್ರು ನೆಗೆಟಿವ್ ಮಾಡಿದವ್ರು ಇವಾಗ ಪಾಸಿಟಿವ್ ಮಾಡ್ತಾ ಇದೀರಾ, ದೇವ್ರು ಮಾಡ್ಕೊಂಡ್ಸಿದೀರಾ. ಕೆಲವ್ರು ಇವಾಗ ಆಚೆ ಬಂದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಕೆಲವ್ರು ದೇವ್ರು ಮಾಡ್ಬಿಟ್ಟಿದ್ದಾರೆ. ಓಡೇ ಇರೋರ್ನ ಆಚೆ ಬಂದು ಆಲ್ರೆಡಿ ದೇವ್ರು ಓಡೆ ಆಗ್ಬಿಟ್ಟಿದಾರಲ್ವಾ. ಇನ್ನು ಅಭಿಷೇಕ ಮಾಡಿದೆ ಪಾಪ ದೇವ್ರಿಗೆ. ಆಚೆ ಬಂದ್ಮೇಲೆ ಅಭಿಷೇಕ ಮಾಡಿ ಹಾರ ಹಾಕಿ ಆರತಿ ಎತ್ತಿ ಅವ್ರಿಗೆ ಅಲಂಕಾರ ಎಲ್ಲ ಮಾಡಿ ದೇವಸ್ಥಾನದಲ್ಲಿ ತಗೊಂಡೋಗಿ ಕುಣಿಸ್ತೀರ. ತಿರ್ಗಾ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತಾರೆ ಮುಂದಿನ ದಿನದ ಬಗ್ಗೆ? ಏನು ಇಲ್ಲ, ಇಲ್ಲಿ ಗಂಟ ಬೆಳೆಸಿದ್ದೀರಾ, ಹರ್ಸಿದ್ದೀರಾ. 25 ವರ್ಷ ನಮ್ಮಪ್ಪನ್ನ ಇಂಡಸ್ಟ್ರಿಲಿ ನಗ್ಗಿಸ್ಕೊಂಡು ನೀವು ನಕ್ಕಿ ಆ ಒಂದು ಹೆಸರನ್ನ ಇವತ್ತಿಗೂ ನೆನ್ಪಿಟ್ಕೊಂಡಿದ್ದೀರಾ. ಅದಕ್ಕೆ ತುಂಬಾ ಥ್ಯಾಂಕ್ಸ್. ಅವ್ರ ಮಗ ಇವತ್ತು ಬಿಗ್ ಬಾಸ್ ಆಗಿರ್ಬೋದು, ಒಂದ್ ಸಿನಿಮಾ ಮುಗಿಸಿರ್ಬೋದು, ಮುಂದಿನ ದೊಡ್ಡ ಚಿತ್ರಗಳು ಬರ್ತಾ ಇರುತ್ತೆ. ಎಲ್ಲದಕ್ಕೂ ಸಪೋರ್ಟ್ ಮಾಡಿ ಹರಿಸಿ ಬೆಳೆಸಿ, ನೆಗೆಟಿವ್ ಆಗ್ಲಿ ಪಾಸಿಟಿವ್ ಆಗ್ಲಿ ಮಾಡ್ತಾ ಇರಾ. ತುಂಬಾ ಥ್ಯಾಂಕ್ಸ್. ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ಎಲ್ಲ ಪೇಜಸ್ಗೆ ಒಳ್ಳೇದಾಗ್ಲಿ. ನನ್ನ ಬಗ್ಗೆ ಯಾರು ನೆಗೆಟಿವ್ ಮಾಡ್ತಾ ಇರಾ, ನಿಮ್ಮ ಒಂದು ಜೀವನ ನಡ್ಸ್ಕೊಂತ ಇರಾ ನನ್ನಿಂದ ಒಂದು ವ್ಯೂಸ್ಗೋಸ್ಕರ, ಅದರಿಂದ ನನಗೇನು ಹರ್ಟ್ ಆಗಲ್ಲ, ಮತ್ತೊಂದಾಗಲ್ಲ. ನಾನು ಒಂಥರ ಬಂಡೆ ಇದ್ದಂಗೆ, ಯಾವಾಗೂ ತಲೆ ಕೆಡ್ಸ್ಕೊಳಲ್ಲ. ಜೀವನ ನಂದು ಸಾಗ್ಬೇಕು ಅಂತ ಹೇಳಿದ್ರೆ, ಲೈಮ್ ಲೈಟ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರೆ, ಬಜಾರಲ್ಲಿ ಹೆಸರು ಓಡ್ಬೇಕು ಅಂತ ಹೇಳಿದ್ರೆ, ನೀವು ಹೆಸರು ನನ್ನ ಜೀವನದಲ್ಲಿ ಇನ್ನ ಬದುಕ್ತಾ ಇರಲ್ಲ. ಅತಿ ಚಿಕ್ಕ ವಯಸ್ಸಿಗೆ ಎಷ್ಟೆಲ್ಲ ಬೆಳೆಸಿದಿರಾ ಅಂತ ಹೇಳಿದ್ರೆ ಅದಕ್ಕೆ ನಾನು ನಂಬಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆಸಿ. ತುಂಬಾ ಥ್ಯಾಂಕ್ಸ್. ಒಳ್ಳೇದಾಗ್ಲಿ ಎಲ್ರಿಗೂ. ಬುಲೆಟ್ ಪ್ರಕಾಶ್ ಅವರ ಮಗ ಇಷ್ಟೊತ್ತು ಮಾತಾಡಿದ್ದನ್ನು ನಾನು ಕೇಳಿದಾಗ ನನಗನ್ಸಿದ್ದು ಏನಪ್ಪಾ ಅಂದ್ರೆ, ತಂದೆಯ ಹೆಸರನ್ನು ಉಳಿಸೋದಕ್ಕೆ ಎಲ್ಲೋ ಒಂದು ಆತುರದಲ್ಲಿ ಒಂದು ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡು ಸಿದ್ಧ ಆಗಿದ್ದಾರೆ ಅಂತ ಅನ್ಸುತ್ತೆ. ನೀವು ಎಷ್ಟೇ ಕಲ್ಲು ಹೊಡೆದ್ರು ಆ ಕಲ್ಲುಗಳಲ್ಲಿ ಮನೆ ಕಟ್ಕೊಂಡು ಅವ್ರು ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಹೊರತು ನಿಮ್ಮನ್ನ ಕಲ್ಲು ಹೊಡೆದ್ರು ಅಂತ ತೆಗಳ್ತಾ ಇಲ್ಲ. ಈ ಮಾತನ್ನ ಯಾರು ಹೇಳ್ತಿದೆ ಅಂದ್ರೆ, ಟ್ರೋಲರ್ಸ್ ಇರ್ಬೋದು ಅಥವಾ ಬ್ಯಾಡ್ ಕಮೆಂಟ್ ಗಳು ಹಾಕೊಂಡು ಕಾಲಿಲೆ ಅಂತ ವ್ಯಕ್ತಿಗಳಿಗಿರ್ಬೋದು. ಬಟ್ ನಾನು ಇಷ್ಟೊತ್ತು ಮಾತಾಡಿದ್ಮೇಲೆ ಅವರ ಕ್ಯಾರೆಕ್ಟರ್ ನನ್ಗೆ ಅರ್ಥ ಆಗಿದ್ದೇನಪ್ಪ ಅಂದ್ರೆ, ತಂದೆ ಹೆಸರನ್ನ ಜೊತೆಲಿ ಇಟ್ಕೊಂಡ್ರೆ ಸಾಲದು, ಅವರ ರೀತಿಯಲ್ಲಿ ಬೆಳಿಬೇಕು, ಅವರ ರೀತಿಯಲ್ಲಿ ಏನಾದ್ರು ಚಿತ್ರರಂಗಕ್ಕೆ ಕೊಡುಗೆ ಕೊಡಬೇಕು, ಜೊತೆಗೆ ನನ್ನ ಸಂಸಾರವನ್ನ ನೀಟಾಗಿ ನಡ್ಸ್ಕೊಂಡು ಹೋಗ್ಬೇಕು. ಇದೇ ಉದ್ದೇಶ ಇರೋದು. ಏನೇ ಆದ್ರೂ ನಾನು ಬಜಾರಲ್ಲಿ ಇದ್ದೇ ಇರ್ತೀನಿ, ಫೀಲ್ಡ್ ಅಲ್ಲಿ ಇದ್ದೇ ಇರ್ತೀನಿ ಅನ್ನೋ ಮಾತು ಹೊಸದಾಗಿತ್ತು. ಇನ್ನೊಂದು ಹೊಸದಾಗಿ ಹೇಳ್ತೀನಿ, ಇದು ಹೊಸದಲ್ಲ. ಕಾಲೆಳೆಯೋದಾಗ್ಲಿ, ನೀವು ಟೀಕೆ ಮಾಡೋದಾಗ್ಲಿ, ಒಬ್ರನ್ನ ನೆಗೆಟಿವ್ ಮಾಡೋದಾಗ್ಲಿ, ಒಬ್ರನ್ನ ಅಪಪ್ರಚಾರ ಮಾಡೋದಲ್ಲಿ ಇದು ಯಾವುದು ಹೊಸದಲ್ಲ. ಸಮಾನದಿಂದ ನಡ್ಕೊಂಡೇ ಬಂದಿರೋದು. ಇವಾಗ ಸೋಷಿಯಲ್ ಮೀಡಿಯಾ ಹೈಲೈಟ್ ಆಗಿದೆ ಅಂತ
ನೀವ್ ಇನ್ನ ಒಂದಷ್ಟು ಜಾಸ್ತಿ ರಬ್ ಮಾಡ್ತಾ ಇದೀರಾ ಅಷ್ಟೇ. ಇನ್ನ ಸ್ವಲ್ಪ ಜನರೇಷನ್ ಮುಂದೆ ಬಂದಿದ್ದೀರಾ ಅಷ್ಟೇ. ಬೆಳೆ ಯಾರೋ ಒಂದು ಡೈಲಾಗ್ ಕಳಿಸಿದ್ರು, ಅದ್ ನೆನಪಾಗ್ತಿದೆ, ಅದೊಂದ್ಸಲಿ ಪ್ಲೇ ಮಾಡ್ಬಿಡ್ತೀನಿ. ಅದು ನಿಜವಾಗ್ಲೂ ಸತ್ಯ, ರಿಯಲ್ ಫ್ಯಾಕ್ಟರ್. ನಾನು ಒಂದು ಫೋನ್ ಮಾಡಿ ಹೇಳಿದೆ, ಮಚಾ ಇದು ಏನೋ ಸಿಚುವೇಶನ್ ಡಿಮ್ಯಾಂಡ್ ತಕ್ಕಂಗೆ ಕರೆಕ್ಟಾಗಿ ಕಳಿಸಿದಲ್ಲೇ ವಿಡಿಯೋ ಅಂತ ಹೇಳಿದೆ. ಆ ವಿಡಿಯೋ ಹಾಕ್ತೀವಿ, ಒಂದ್ಸಲಿ ಪ್ಲೇ ಮಾಡ್ಬಿಡಿ. ಅದ್ರ ಸಮಾನದಲ್ಲೇ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಈ ವಿಡಿಯೋ. ನೋಡ್ಕೊಂಡ್ ಮಾತಾಡಂತಮ್ಮ ಜನ ಮೊದ್ಲೇ ನಿಂಗೆ ದೌಲತ್ತು ಬೇಜಾನ್ ಮಾತಾಡ್ತಾನೆ ಅಂತಾರೆ. ಕಾಂಟ್ರವರ್ಸಿ ಮಾಡಿ ಕಾಲ್ ಎಳಿಯಕ್ಕೆ ಅಂತಾನೆ ಕಾಂಟ್ರವರ್ಸಿ ಮಾಡೋದು ಬೇಡ ಅಂದ್ರೆ ಬಿಟ್ಟರೆ ಅಲ್ಲ ಮಾಡ್ಲಿ ಬಿಡ್ಲ. ಕಾಲ್ ಎಳಿಯೋರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ. ಪ್ರೀತಿ ಅಭಿಮಾನ ಇಟ್ಟಿರೋ ಜನಗಳು ಹೃದಯದಲ್ಲಿರ್ತಾರೆ ಅಲ್ವೇನಯ್ಯ. ಈ ಡೈಲಾಗ್ ತಿಳ್ಕೊಂಡ್ರೆ ಏನು ಅನ್ನೋದು ಗೊತ್ತಾಗತ್ತೆ. ಅದು ಹಾಗೆ ಹೇಳಿದ್ರು, ತೊಂದರೆ ಇಲ್ಲ. ಹಂಗನ್ಬಿಟ್ಟು ನಾನು ಏನು ನನ್ನ ತುಳಿಯೋರೆಲ್ಲ ನಾನು ಕಾಲ್ ಕೆಳಗಡೆ ಅಂತ ಹೇಳ್ಕೊಂಡ್ಬಿಡೋದು. ನೀವೆಲ್ಲರೂ ನನ್ನ ಬೆಳೆಸಿರೋ ಒಂದು ಪ್ರೀತಿ ಮನ್ಸುಗಳು ಇನ್ನ ಅದೇ ರೀತಿ ಬೆಳೆಸ್ತಾರೆ, ಅರಸ್ತಾರೆ. ಮತ್ತೆ ಎಲ್ಲ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೇದಾಗ್ಲಿ. ಒಂದು ಈ ಚಾನಲ್ ನ ದೊಡ್ಡ ಮಟ್ಟಕ್ಕೆ ನೀವು ಬೆಳೆಸ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಬೇಕು, ಎಲ್ಲ ವಿಡಿಯೋನ ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಕಮೆಂಟ್ ಮಾಡ್ಬೇಕು, ಒಳ್ಳೆ ರೀತಿ ಬೆಳೆಸಿದ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.